60-40 ಸೈಟು ಕಂಪ್ಲೀಟಾಗಿ ಫುಲ್ ಕ್ಯಾಶಲ್ಲಿ ತೊಗೊಂಡಿರೋದು. ಇವಾಗ ನೀವು ನೋಡ್ತಿದ್ದೀರಾ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತೇಳಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗ್ತಿದೆ. ಆಮೇಲೆ ಈ ಕಾರ್ ನೋಡ್ತಿದ್ದೀರಾ ಫುಲ್ ಕ್ಯಾಶಲ್ಲೇ ಒಂದು ಸಿಂಗಲ್ ವೀಡಿಯೋದಲ್ಲೇ ಕೂಡ ತೊಗೊಂಡಿರೋದು. ಹಾಂ, ಸೊ ಇವಾಗ ಬನ್ನಿ ನಾನು ತೋರಿಸ್ತೀನಿ. ಇದು ನನ್ನ ಒಂದು ಅಕೌಂಟಲ್ಲಿ ಇವಾಗ ಇರೋದು FD. ಸೊ ಒಂದು ದಿನಕ್ಕೆ ನಾನು ಅರ್ನ್ ಮಾಡಿರೋದು 33,000. ಸುಮಾರು ಜನ ನಿಮ್ಗೆ ಹೇಳ್ತಿರೋರಿಗೆ ಹೋಗ್ಬಿಟ್ಟು ಗ್ಲೋಬಲಿಂದ ಅರ್ನಿಂಗ್ ಎಷ್ಟಿದೆ, ನ್ಯಾಷನಲ್ ಅರ್ನಿಂಗ್ ಎಷ್ಟಿದೆ, ಲೋಕಲ್ ಅರ್ನಿಂಗ್ ಎಷ್ಟಿದೆ ಅಂತಂದರೆ ಬಾಯಲ್ಲಿ ಇದೊಂದು ಮಾತು ಬರೋದಿಲ್ಲ. 10 ಮಿಲಿಯನ್ಗಿಂತಲೂ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಡೈಮಂಡ್ ನಮಗೆ ಈ ಥರ ಒಂದು ಟ್ರೈನಿಂಗ್ ಕೊಡ್ತಾ ಇರೋದಕ್ಕೆ ಎಷ್ಟೋ ಜನ ಅಂದಿದ್ದಾರೆ, ಬೇರೆ ಯೂಟ್ಯೂಬರ್ ಹೆಂಗೆ ದುಡ್ಡು ಮಾಡೋಕ್ಕಾಗುತ್ತೆ ನೀವು ಈ ಥರ ಎಲ್ಲ ಹೇಳ್ಕೊಟ್ರೆ ಅಂತಂದ್ಬಿಟ್ಟು. ಪ್ಲೇ ಬಟನ್ ಕೂಡ ಬಂದಿದೆ, ಹೋಗಿ ನೋಡಿದ್ರೆ ಅವ್ರಿಗೆ ಇನ್ನೂ ಕೂಡ 10 ಲಕ್ಷ, 15 ಲಕ್ಷ, 20 ಲಕ್ಷನೂ ಕೂಡ ದುಡ್ಡು ಬಂದಿಲ್ಲ. ನನಗೂ ಯಾರೋ ತಲೆ ತಿಂದಿದ್ದಕ್ಕೆ ನಾನು ಆಫ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿರೋದು. 1 ಡೇಗೆ 38,000 ಬಂದಿದೆ. 1 ಡೇಗೆ 38,000 ಬಂದಿದೆ. ಸೊ 1 ಲಕ್ಷದಕ್ಕಿಂತಲೂ ಕೆಳಗಡೆ ಬಂದಿಲ್ಲ. ಟೋಟಲ್ ಆಗಿ ನಾನು ದತ್ತಾ ಬೇನೂರ್ ಕ್ರಿಯೇಷನಿಂದನೇ ಅರ್ನ್ ಮಾಡಿರೋದು 1,96,96,000. ಕರ್ನಾಟಕದಲ್ಲಿ ಒಂದೇ ಕಡೆ ನೀವು 2 ಗೋಲ್ಡ್ ಪ್ಲೇ ಬಟನ್ ನೋಡಬೇಕು ಅಂತಂದರೆ ಅದು ನನ್ನ ಹತ್ರ ಮಾತ್ರ. ಸೊ ತುಂಬ ಜನ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಿಂದ ಲಕ್ಷ ಲಕ್ಷ ಕೋಟಿ ಕೋಟಿ ಅರ್ನ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಸುಮಾರು ಜನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಆ ಸುಮಾರು ಜನದಲ್ಲಿ 99% ಜನ ಫೇಲ್ಯೂರ್ ಆಗ್ತಿರೋದು. ಇನ್ನು 1% ಜನ ಸ್ಟಾರ್ಟ್ ಮಾಡಿದವರು ಅದರಲ್ಲಿ ಕೂಡ 0.1% ಮಾತ್ರ ಯೂಟ್ಯೂಬಿಂದ ಅರ್ನ್ ಮಾಡ್ತಿರೋದು. ಯಾಕೆ ಇಷ್ಟೊಂದು ಕಡಿಮೆ ಆವ್ರೇಜ್ ರೇಟಲ್ಲಿ ಯೂಟ್ಯೂಬರ್ಸು ಅರ್ನ್ ಮಾಡ್ತಿದ್ದಾರೆ ಅಂತಂದರೆ, ಸೊ ಇಲ್ಲಿ ಯೂಟ್ಯೂಬ್ ಅನ್ನೋದು ಒಂದು ಓನ್ ಬಿಸ್ನೆಸ್ ಥರ, ಓನ್ ಬಿಸ್ನೆಸ್ ಮೈಂಡ್ಸೆಟ್ ಇರೋರಿಗೆ ಮಾತ್ರ ವರ್ಕ್ ಆಗೋದು. ಜೊತೆಗೆ 30 ವರ್ಷದಲ್ಲಿ ಮಾಡೋ ದುಡ್ಡನ್ನು ಬರೀ ಯೂಟ್ಯೂಬಲ್ಲಿ ಒಂದು 5-6 ವರ್ಷದಲ್ಲಿ ಮಾಡ್ತೀನಿ ಅಂದವ್ರಿಗೆ ಮಾತ್ರ ಯೂಟ್ಯೂಬ್ ಅನ್ನೋದು ವರ್ಕ್ ಆಗೋದು. ಸಪೋಸ್ ಅದು ಆದ ತಕ್ಷಣ ಬಂದುಬಿಟ್ಟು ನಾನು ಯಾವಾಗ ಬೇಕಾದರೂ ಎದ್ದೇಳ್ತೀನಿ, ಯಾವಾಗ ಬೇಕಾದರೂ ಮಾಡ್ತೀನಿ ಅಂತಂದರೆ ಯೂಟ್ಯೂಬ್ ಆ ಥರ ವರ್ಕ್ ಆಗೋಲ್ಲ. ಯಾಕಂದರೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ. ಯೂಟ್ಯೂಬಲ್ಲಿ ಕೂಡ ಕಾಂಪಿಟೇಷನ್ ಕೂಡ ಇರ್ತಾರೆ. ಸೊ ಇಲ್ಲಿವರೆಗೂ ನಾನು ಯೂಟ್ಯೂಬಿಂದ ಎಷ್ಟು ಅರ್ನ್ ಮಾಡಿದ್ದೀನಿ, ಏನೆಲ್ಲ ತೊಗೊಂಡಿದ್ದೀನಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಬರುತ್ತೆ. ಜೊತೆಗೆ ಯಾಕೆ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಂತಲೂ ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನಿಮಗೇನು ಬೆನಿಫಿಟ್ ಅಂತಲೂ ಕೂಡ ಹೇಳ್ಕೊಡ್ತೀನಿ. ನೀವು ಯೂಟ್ಯೂಬ್ ಮಾಡಿದ್ರೆ ನಿಮ್ಮ ಒಂದು ಫ್ಯೂಚರ್ ಯಾವ ಥರ ಚೇಂಜ್ ಆಗುತ್ತೆ, ನಿಮ್ಮ ಒಂದು ಫ್ಯೂಚರ್ ಅಲ್ಲದೆ ನಿಮ್ಮ ಫ್ಯಾಮಿಲಿ ಫ್ಯೂಚರ್ ಯಾವ ಥರ ಚೇಂಜ್ ಆಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದನೇ ಇಟ್ಕೊಂಡ್ಬಿಟ್ಟು ಯೂಟ್ಯೂಬಿಂದ ಅರ್ನ್ ಮಾಡಿಕೊಂಡು ಜೊತೆಗೆ ಒಂದು ಕಮರ್ಷಿಯಲ್ ಬಿಸ್ನೆಸ್ಸು ನಿಮ್ಮದೇ ಒಂದು ಓನ್ ಬ್ರ್ಯಾಂಡಿಂಗ್ ಮಾಡೋದು ಹೇಗೆ ಅಂಥೇಳಿ ಇದು ಕಂಪ್ಲೀಟಾಗಿ ಒಂದು ಈ ವಿಡಿಯೋದಲ್ಲಿ ಇರುತ್ತೆ. ಸಪೋಸ್ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬರ್ ಆಗಬೇಕಂದ್ರೆ ಮಾತ್ರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇವಾಗ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು 2014ರಲ್ಲಿ. ಸೊ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ, PG ರೆಂಟು 3,500 ಬಂದರೆ ಸಾಕು ಅಂತ ಶುರು ಮಾಡಿದವನು ಇವತ್ತಿಗೆ ಆವರೇಜ್ ಪರ್ ಮಂತು 3.5 ಲಕ್ಷ ಮನೆಯಲ್ಲಿ ಕೂತ್ಕೊಂಡೇ ಅರ್ನ್ ಮಾಡ್ತಿರೋದು. ಸೊ 2014ಕ್ಕೆ ಶುರು ಮಾಡ್ಕೊಂಡ್ಬಿಟ್ಟು 2017ಕ್ಕೆ ಫುಲ್ ಟೈಮ್ ಬಂದಿರೋದು. ಸೊ 2017ಕ್ಕೆ ಫುಲ್ ಟೈಮ್ ಬಂದುಬಿಟ್ಟು 2017, 18, 19, 20, 21 5 ವರ್ಷ ಎಫರ್ಟ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ವರ್ಕ್ ಮಾಡಿರೋದು. ಅಲ್ಲಿಂದ ನನಗೆ ಪರ್ಸ್ನಲ್ ಆಗಿ ನೆಕ್ ಪೇನ್ ಬಂತು ಅಂತಂದ್ಬಿಟ್ಟು ನಾನು ಯೂಟ್ಯೂಬನ್ನು ಕಡಿಮೆ ಮಾಡ್ಕೊಂಡೆ. ಬಟ್ ನನ್ನ 5 ವರ್ಷದ ಇನ್ಕಮ್ ಬಂದುಬಿಟ್ಟು ಹತ್ತಿರ 3 ಕೋಟಿಗಿಂತಲೂ ಜಾಸ್ತಿ. ಸೊ ಯೂಟ್ಯೂಬಿಂದ 21ನಲ್ಲಿ ನಾನು ಯೂಟ್ಯೂಬ್ ಬಿಟ್ಟಿದ್ದು ಇವತ್ತಿಗೆ 2026. ಇವತ್ತಿಗೆ ಕೂಡ ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಾನೆ ಇದೆ. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಿದ್ದೀನಿ, ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಇವತ್ತು ಮಾಡ್ಕೊಂಡ್ರೆ 10 ವರ್ಷ ಆದರೂ ದುಡ್ಡು ಬರುತ್ತೆ, 20 ವರ್ಷ ಆದರೂ ದುಡ್ಡು ಬರುತ್ತೆ, 30 ವರ್ಷ ಆದರೂ ಬರುತ್ತೆ. ಸೊ ನಿಮ್ಗೆ ಪ್ರತಿ ತಿಂಗಳಿಗೆ ಪ್ರತಿ ದಿನಕ್ಕೆ ಅಂಥೇಳಿ ಯೂಟ್ಯೂಬಿಂದ ದುಡ್ಡು ಬರ್ತಿರುತ್ತೆ. ಸೊ ಇಲ್ಲಿ ನೀವು ದಿನಾಲೂ ಒಂದೇ ವರ್ಕ್ಗೆ ಮಾಡಬೇಕಂತಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಂದುಗಡೆ ನೋಡ್ತಿದ್ದೀರಾ ಒಂದು ಕಾರನ್ನು ಮಾಡಿದ್ದೀನಿ. ಸೊ ಕಾರ್ ಮಾಡೋದಕ್ಕೆ 1 ಡೇ ಟೈಮನ್ನು ನಾನು ಹಾಕಿರೋದು. ಒಂದು ದಿನ ಹಾಕಿದ್ದನ್ನು ಪ್ರತಿದಿನ ದುಡ್ಡು ಬರೋದು ಪ್ಲಾಟ್ಫಾರ್ಮ್ ಯಾವುದಾದ್ರೂ ಇದೆ ಅಂದರೆ ಅದು ಯೂಟ್ಯೂಬ್ ಮಾತ್ರ.
ಸೊ ಈ ಥರ ನನ್ನ 2 ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ಬಿಟ್ಟು, ಒಂದು ದತ್ತಾ ಬಿನೂರ್ ಕ್ರಿಯೇಷನ್ ಅನ್ನೋದಿದೆ, ಇನ್ನೊಂದು ಬಂದ್ಬಿಟ್ಟು ಮೇಕ್ ಯುವರ್ ಓನ್ ಕ್ರಿಯೇಷನ್ ಅನ್ನೋದಿದೆ. ಸೊ ಒಂದೊಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಎಷ್ಟೆಷ್ಟು ದುಡ್ಡು ಅರ್ನ್ ಮಾಡಿದ್ದೀನಿ, ಇದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇರೋದು. ನೀವೂ ಕೂಡ ಯೂಟ್ಯೂಬರ್ ಆಗಬೇಕು ಅಂತಂದರೆ ಒಂದು ಕಾನ್ಫಿಡೆನ್ಸ್ ಇರಲಿ, ಒಂದು ಪ್ರೂಫ್ ಇರಲಿ. ಯಾಕಂದರೆ ಎಷ್ಟೋ ಜನ ಇವತ್ತಿಗೆ ಯೂಟ್ಯೂಬಿಂದ ಅರ್ನ್ ಮಾಡ್ತಿದ್ದೇವೆ ಅಂತೇಳಿ ಸುಮ್ಮನೆ ನಿಮ್ಗಳಿಗೆ ಸುಳ್ಳು ಹೇಳ್ತಿದ್ದಾರೆ. ಬಟ್ ನಾನು ಒಂದು ರೀಚ್ ಮಾಡಿ ನಿಮಗೆ ಹೇಳ್ತಿದ್ದೀನಿ, ನಾನು ಪ್ರಾಕ್ಟಿಕಲ್ ಮಾಡಿ ನಿಮಗೆ ಹೇಳ್ತಿದ್ದೀನಿ. ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ, ಸೊ ಇವಾಗ ಆನ್ಲೈನ್ ಟ್ರೈನಿಂಗ್ ಕೊಡೋರು, ಅಂದರೆ ಯೂಟ್ಯೂಬ್ ಟ್ರೈನಿಂಗ್ ಕೊಡೋರು ತುಂಬ ಜನ ಆಗಿದ್ದಾರೆ, ಆಫ್ಲೈನ್ ಟ್ರೈನಿಂಗ್ ಕೊಡೋರು ತುಂಬ ಜನ ಆಗಿದ್ದಾರೆ. ಆನ್ಲೈನಲ್ಲಿ ನೀವು ಏನಾದರೂ ಕಡಿಮೆ ದುಡ್ಡಲ್ಲಿ ಹೇಳ್ಕೊಡ್ತಾರಂತ ಹೋದರೆ ನೀವು ಯೂಟ್ಯೂಬು ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಯೂಟ್ಯೂಬ್ ಅನ್ನೋದು ಅಷ್ಟು ಸಿಂಪಲಾಗಿ ವರ್ಕ್ ಆಗೋದೇ ಇಲ್ಲ. ನಿಮಗೆ ಪ್ರತಿ ಟೈಮು ನಿಮ್ಮ ಗೈಡ್ ಮಾಡೋರು ಯಾರಾದರೂ ಇರಬೇಕು. ಸೊ ಆನ್ಲೈನ್ ಅಂತಂದರೆ ನಿಮಗೆ ಆ ಹಾಕಿರೋ ದುಡ್ಡು, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ಕೂಡ ಹೋಗ್ಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾನು ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಅದು ನಮ್ಮ ಗುರುಗಳು, ನಮ್ಮ ಸ್ವಂತ ಅಣ್ಣ ಅವರು. ಸೊ ಈಗ ಅವರು ಒಬ್ಬರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯೂಟ್ಯೂಬರ್ ಆಗೋ ಥರ ಅವರು ಸಪೋರ್ಟ್ ಮಾಡಿರೋದಕ್ಕೆ ನಾವು ಯೂಟ್ಯೂಬ್ ಮಾಡಿರೋದು. ಸೊ ಜೊತೆಗೆ ಅದು ಒಂದು ಟೈಮ್ ಸಪೋರ್ಟ್ ಅಲ್ಲ, ನಮಗೆ ಸುಮಾರು ಇಶ್ಯೂಸ್ಗಳು ಬಂದಿದೆ, ಸುಮಾರು ಇಶ್ಯೂಸ್ಗಳನ್ನ ಅವ್ರು ರೀಸಾಲ್ವ್ ಮಾಡಿದ್ದಾರೆ. ನಮಗೆ ಹತ್ತತ್ರ 3ರಿಂದ 3.5 ವರ್ಷ ಅವ್ರು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿರೋದು. ಸೊ ಅವಾಗ ನಮ್ಗಳಿಗೆ ಯೂಟ್ಯೂಬ್ ಏನಂತ ಅರ್ಥ ಆಗಿ ಅವಾಗ ನಾನು ಫುಲ್ ಟೈಮ್ ಅಂತ ಹೋಗಿರೋದು. ಸೊ ಇವಾಗ ನೀವೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಿಮಗೆ ಬ್ಯಾಕ್ ಸಪೋರ್ಟ್ ಇಲ್ಲದೇ ಯೂಟ್ಯೂಬ್ ಚಾನಲ್ ಮಾಡೋದು ತುಂಬ ಕಷ್ಟ. ಇವನ್ ನೀವು ಮಾಡಿದ್ರೂ ಕೂಡ ಒಂದು ಯೂಟ್ಯೂಬ್ ಚಾನಲ್ ಅರ್ಥ ಮಾಡ್ಕೊಂಡು ನಾವು ಫುಲ್ ಟೈಮ್ ಹೋಗೋಕ್ಕೆ 3.5 ವರ್ಷ, ಹತ್ತತ್ರ 4 ವರ್ಷ ಹೋಗಿರೋದು ಟೈಮನ್ನು ನೀವು ಬರೀ ಒನ್ ಡೇದಲ್ಲಿ ಕಂಪ್ಲೀಟಾಗಿ ನನ್ನ ಒಂದು 12 ವರ್ಷದ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಗೆ ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತಿದ್ದೀನಿ. ಜೊತೆಗೆ ಇಂಡಿಯಾದಲ್ಲೇ 1-to-1 ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ನಾನು. ಜೊತೆಗೆ 3 to 6 ಮಂತ್ಸ್ ಸಪೋರ್ಟ್ ಇರುತ್ತೆ. 3 to 6 ಮಂತ್ಸ್ ಒಳಗಡೆ ನಿಮ್ಮ ಚಾನಲ್ ಮಾನಿಟೈಸ್ಡ್ ಆದರೆ ಕೂಡ ಆದರೂ ಕೂಡ ನಾವು ಮಾಡಿಕೊಡ್ತೇವೆ. ಜೊತೆಗೆ 15 ವೀಡಿಯೋಸನ್ನು ಮ್ಯಾನ್ಯುವಲ್ ಆಗಿ ನಿಮಗೆ ರಿವ್ಯೂ ಮಾಡ್ತೇವೆ. ಅಂದರೆ ನಿಮ್ಗೆ ಇಲ್ಲಿ ಹೇಳ್ಕೊಡ್ತೇವೆ ಒನ್ ಡೇ ಅಂದ ತಕ್ಷಣ ಅದು ಒನ್ ಡೇ ಅಲ್ಲ, 3 to 6 ಮಂತ್ಸ್ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ. ನೀವು ಏನೇ ಒಂದು ಕ್ವಶನ್ಸ್ ಕೇಳಿದ್ರು ಕೂಡ ಒಂದು ಟೈಮನ್ನು ಕೊಟ್ಟಿರ್ತೇವೆ, ಆ ಟೈಮಲ್ಲಿ ನಿಮಗೆ ಕ್ಲಿಯರನ್ನು ಮಾಡ್ತಿರ್ತೇವೆ. ಸೊ ಈಗ ಎಷ್ಟೊಂದು ಜನ ನಮ್ಮ ಒಂದು ಆಫ್ಲೈನ್ ಕ್ಲಾಸು ಕೂಡ ನೋಡಿರ್ತೀರಾ, ಇಲ್ಲ ನಿಮ್ಮ ಆಫ್ಲೈನ್ ಕ್ಲಾಸ್ ತುಂಬಾ ಕಾಸ್ಟ್ ಅಂತ ಹೇಳ್ತಿದ್ದೀರಲ್ವಾ. ಸೊ ಇದಕ್ಕೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಜೊತೆಗೆ ಫಸ್ಟ್ ಆಫ್ ಆಲ್ 1-to-1 ಕ್ಲಾಸ್ ನಿಮಗೆ ಯಾರನ್ನೂ ಕೂಡ ಹೇಳ್ಕೊಡೋದಿಲ್ಲ. ನಿಮ್ಗೊಂದು ಪ್ರೀ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಅದನ್ನು ನೋಡಿ ಕಲಿಬೋದು. ಇಲ್ಲ ಗ್ರೂಪಲ್ಲಿ 50 ಜನ, 100 ಜನ, 200 ಜನದಲ್ಲಿ ಹೇಳ್ಕೊಡ್ಬೋದು. ಬಟ್ ನಂದು 1-to-1 ಕ್ಲಾಸ್ ಕೊಡ್ತಾ ಇರೋದು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬರ್ ಆಗಬೇಕು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬಿಂದ ಅರ್ನ್ ಮಾಡಬೇಕು ಅನ್ನೋದು ನಂದು ಒಂದು ಉದ್ದೇಶ. ಅದು ಜೊತೆಗೆ ಇಂಡಿಯಾದಲ್ಲೇ ಕಡಿಮೆ ಅಂದರೆ ಕಡಿಮೆ 10 ಜನದಕ್ಕಿಂತಲೂ ಕಡಿಮೆ ಇರೋದು 2 ಗೋಲ್ಡ್ ಪ್ಲೇ ಬಟನು. ಕರ್ನಾಟಕದಲ್ಲಿ ಒಂದೇ ಕಡೆ ನೀವು 2 ಗೋಲ್ಡ್ ಪ್ಲೇ ಬಟನ್ ನೋಡಬೇಕು ಅಂತಂದರೆ ಅದು ನನ್ನ ಹತ್ರ ಮಾತ್ರ. ಸೊ ನಾನಿವಾಗ ಈ ಒಂದು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಫೀಸು ಯಾಕೆ ಇಷ್ಟು ಅಂಥೇಳಿ ನಿಮಗೆ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ, ಇವಾಗ ನಾನು ದತ್ತಾ ಬೇನೂರ್ ಕ್ರಿಯೇಷನ್ನು ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಇದು 2014ಅಲ್ಲಿ. ಸೊ ಇವಾಗ ನಾನು ಇಲ್ಲಿ ಲೈಫ್ ಟೈಮ್ ಅರ್ನಿಂಗ್ ಅಂತ ಹಾಕ್ತೀನಿ, ಲೈಫ್ ಟೈಮ್ ಅಂತ ಹಾಕ್ತೀನಿ. ಸೊ ಲೈಫ್ ಟೈಮ್ ಅಂತ ಹಾಕಿದ್ರೆ ಇಲ್ಲಿ ಬಂದಿರೋದು ನನಗೆ 73 ಕ್ರೋರ್ಸ್, ಅಂದರೆ 736 ಮಿಲಿಯನ್ ವ್ಯೂಸ್ ಬಂದಿದೆ. ವಾಚ್ ಅವರ್ಸು 23 ಲ್ಯಾಕ್ ಸಬ್ಸ್ಕ್ರೈಬರ್, ಅಂದರೆ 2.3 ಮಿಲಿಯನ್ ಸಬ್ಸ್ಕ್ರೈಬರು. ಟೋಟಲ್ ಆಗಿ ನಾನು ದತ್ತಾ ಬೇನೂರ್ ಕ್ರಿಯೇಷನಿಂದನೇ ಅರ್ನ್ ಮಾಡಿರೋದು 1,96,96,474. ಸೊ ಅರ್ನ್ ಮಾಡಿರೋದು 1,96,96,474. ಸೊ ಇವಾಗ ಒಂದು ಚಿಕ್ಕ ಚಿಕ್ಕ ಟಾಯ್ಸ್ಗಳನ್ನ ಮಾಡ್ಕೊಂಡು, ವೇಸ್ಟ್ ಕಾರ್ಡ್ಬೋರ್ಡನ್ನು ತೊಗೊಂಡು, ವೇಸ್ಟ್ ಒಂದು ಥಿಂಗ್ಸನ್ನು ತೊಗೊಂಡ್ಬಿಟ್ಟು ನಾವು ಯೂಟ್ಯೂಬಿಂದ ಬರೀ ಇದು ನಾನು ಹೇಳ್ತಿರೋದು ಒಂದು ಚಾನಲ್ಲು. ಸೊ ಒಬ್ಬನು ವರ್ಕ್ ಮಾಡಿಬಿಟ್ಟು ಒಂದು ಚಾನಲ್ನ ಅಂದರೆ 2 ಚಾನಲ್ನ ಮೇಂಟೈನ್ ಮಾಡಿರೋದು. ಇವಾಗ ಓವರ್ ಆಲ್ ಅಂದರೆ ಇದು ಟೋಟಲ್ ಇನ್ಕಮನ್ನು ನೋಡಿದ್ದೀರಾ. ನಾನು ಪ್ರತಿ ತಿಂಗಳು ಎಷ್ಟು ಬಂದಿದೆ ಅಂತ ತೋರಿಸ್ತಿದ್ದೀನಿ. ನಿಮ್ಗೆ ಅವಾಗ ಅನಿಸುತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು ಐದರ್ 15,000 ಆಗಿರ್ಬೋದು, ಇದು ಒನ್ ಡೇ ಬಂದು 15,000 ಆಗಿರುತ್ತೆ. ಇನ್ನು
ಇದು ಗ್ರೂಪಲ್ಲಿ ಕಲಿಬೇಕಂತಂದರೆ 15,000, 4 ಜನ ಗ್ರೂಪಲ್ಲಿ ಕಲಿಬೇಕಂತಂದರೆ 15,000 ಆಗುತ್ತೆ. 1-to-1 ಕ್ಲಾಸ್ ನಾನು ಕುತ್ಕೊಂಡು ಕಲಿಬೇಕಂತಂದರೆ 20,000 ಆಗುತ್ತೆ. ಇದು ಯೂಟ್ಯೂಬು. ನೆಕ್ಸ್ಟ್ ಬಂದುಬಿಟ್ಟು 30,000 ಆಗೋದು ಬಂದುಬಿಟ್ಟು ಯೂಟ್ಯೂಬ್ ಆಗಿರ್ಬೋದು, ಬ್ರ್ಯಾಂಡ್ ಕೊಲಾಬ್ರೇಷನ್, ಪ್ರಮೋಷನ್, ಪ್ರಾಡಕ್ಟ್ ರಿವ್ಯೂ, ಸ್ಪಾನ್ಸರ್ಶಿಪ್ ಆಗಿರೋದು ಬರುತ್ತೆ. ಜೊತೆಗೆ ಇದನ್ನು ನಿಮ್ಮದು ಒಂದು ಕಮರ್ಷಿಯಲ್ ಬಿಸ್ನೆಸ್ ಇತ್ತಂತಂದರೆ. ನೆಕ್ಸ್ಟ್ ಬರೋದು 45,000. 45,000ಅಲ್ಲಿ ಯೂಟ್ಯೂಬ್ ಟ್ರೈನಿಂಗ್ ಆಗಿರುತ್ತೆ, ಜೊತೆಗೆ ಅಮೆಝಾನ್ ಅಫಿಲಿಯೇಟಿಂದ ಇರುತ್ತೆ, ಜೊತೆಗೆ ಬ್ರ್ಯಾಂಡ್ ಪ್ರಮೋಷನ್, ಕೊಲಾಬ್ರೇಷನ್, ಪ್ರಾಡಕ್ಟ್ ರಿವ್ಯೂ, ಸ್ಪಾನ್ಸರ್ಶಿಪ್, ಜೊತೆಗೆ ಕಮರ್ಷಿಯಲ್ ಬಿಸ್ನೆಸ್ಸು. ಇದು 1 ಡೇ ಟ್ರೈನಿಂಗು. ಬಟ್ ನೀವು ಇದು 1 ಡೇ ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ಕೂಡ ತಪ್ಪು. ಯಾಕಂದರೆ 3 to 6 ಮಂತ್ಸ್ ನಮ್ಮ ಒಂದು ಸಪೋರ್ಟು ನಿಮ್ಗೆ ಯಾವಾಗ ಬೇಕಾದರೂ ಡೌಟ್ಸ್ ಬರ್ಬೋದು, ನಿಮ್ಗೆ ಯಾವಾಗ ಬೇಕಾದರೂ ಕಲ್ತ್ಕೋಬೋದು ಬಂದು. ಸೊ ಜೊತೆಗೆ ನಿಮಗೆ ಒಂದು ಡೌಟ್ಸ್ ಬಂದಾಗ ಕ್ಲಾರಿಫಿಕೇಷನ್ ಕೊಡೋದೇ ತುಂಬ ಇಂಪಾರ್ಟೆಂಟು. ಜೊತೆಗೆ ನಿಮ್ಮ ಒಂದು ಎಫರ್ಟ್ ಹಾಕೊಂಡು ಯೂಟ್ಯೂಬ್ ಮಾಡ್ತಿರ್ಬೇಕಂತಂದರೆ ಒಂದು ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಎಲ್ಲ ಮಾಡಿರ್ತೀರ, ಮಾನಿಟೈಸ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ದುಡ್ಡು ಬರೋಲ್ಲ. ನೀವು ಏನೋ ಮಾಡ್ಕೊಂಡು ಹೋಗ್ತಿದ್ದೀರ, ಏನೋ ಒಂದು ಮಿಸ್ಟೇಕ್ ಆಯ್ತಂದ್ರೂ ಕೂಡ ದುಡ್ಡು ಬರೋದಿಲ್ಲ. ಜೊತೆಗೆ ನಮ್ಮ ಒಂದು ಫೀಸ್ ಏನಿದೆ ಅಲ್ವಾ, ಅದು ಒಂದು ನಿಮಗೆ ಒಂದು ಸರ್ವಿಸ್ ಕೊಡ್ತಾ ಇರೋದು. ಆ ಫೀಸ್ ಬಂದುಬಿಟ್ಟು ನಮಗೆ ಪ್ರಾಫಿಟ್ ಥರ ನಾವು ನೋಡ್ತಾ ಇಲ್ಲ. ಯಾಕಂದರೆ ಅಷ್ಟು ವರ್ಕ್ ಇರುತ್ತೆ. ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಏನೇನು ಸಪೋರ್ಟ್ ಕೊಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾವೇನು ಮಿಸ್ಟೇಕ್ ಮಾಡಿದೆವೋ, ನಮ್ದು ಯಾಕೆ ಅಕೌಂಟು ಟರ್ಮಿನೇಟ್ ಆಯಿತು, ನಮ್ದು ಯಾಕೆ ಪೇಮೆಂಟಲ್ಲಿ ಪ್ರಾಬ್ಲಮ್ ಆಯಿತು ಅನ್ನೋದನ್ನು ಒಂದು ಪ್ರಾಬ್ಲಮ್ ಕೂಡ ನಿಮಗೆ ಬರೋದಿಲ್ಲ. ನಿಮ್ಮ ಚಾನಲ್ ಟರ್ಮಿನೇಟ್ ಆಗಿರ್ಬೋದು, ಕಾಪಿರೈಟ್ಸ್ ಆಗಿರ್ಬೋದು, ಕಂಟೆಂಟ್ ರಿಮೂವ್ ಆಗಿರ್ಬೋದು, ರೀಯೂಸ್ಡ್ ಕಂಟೆಂಟ್ ಆಗಿರ್ಬೋದು, ಪೇಮೆಂಟ್ ಬರೋ ಟೈಮಲ್ಲಿ ಇಶ್ಯೂಸ್ ಆಗಿರ್ಬೋದು, ಒಂದು ಇಶ್ಯೂಸ್ ಕೂಡ ಬರದೇನೆ ಇರುತ್ತೆ. ಸೊ ಇವಾಗ ಬನ್ನಿ ನಾನು ರೆವಿನ್ಯೂ ತೋರಿಸ್ತೀನಿ. ಸೊ ಇಲ್ಲಿ ನೀವು ಹಾಕೋ ಇನ್ವೆಸ್ಟ್ಮೆಂಟು ಎಷ್ಟು ವರ್ತ್ಫುಲ್ ಇರುತ್ತೆ ಅಂತಂದ್ಬಿಟ್ಟು ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಸೊ ಇದು ಓವರಾಲ್ ಹಾಕಿದ್ದೀನಿ. ಇಲ್ಲಿ ಬಂದು ಪ್ರತಿ ತಿಂಗಳಿಗೂ ಅಂದರೆ ಒಂದೊಂದು ತಿಂಗಳಿಗೂ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. ಇದು ಬಂದು ನಾನು ಹೈಯೆಸ್ಟ್ ಬಂದಿರೋದು ಟಾಪಲ್ಲಿ ಬರುತ್ತೆ. ಇವಾಗ ದತ್ತಾ ಬೆನ್ನೂರು ಕ್ರಿಯೇಷನ್ ಇಲ್ಲಿದೆ ಅಲ್ವಾ. ಸೊ ದತ್ತಾ ಬೆನ್ನೂರು ಕ್ರಿಯೇಷನ್ದು ಹೈಯೆಸ್ಟು ಒಂದೊಂದು ತಿಂಗಳಿಗೆ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂಥೇಳಿ ಓವರಾಲ್ ಆಗಿ ನಿಮಗೆ ತೋರಿಸ್ತೀನಿ. ಇವಾಗ ನೀವು ಹಾಕಿರೋ ದುಡ್ಡನ್ನು ನಿಮಗೆ ಬರೀ ಎಷ್ಟು ದಿನದಲ್ಲಿ ತಗೋಬೋದು ಅಂತ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಿದ್ದೀರಾ ಓವರಾಲ್ ಲೈಫ್ ಟೈಮ್ ಬಂದಿರೋದು 1,96,96,474. ಓಕೆ. ಸೊ ಇದು ಅಕ್ಟೋಬರಲ್ಲಿ ನನಗೆ 11,48,421 ರೂಪಾಯಿ ಬಂದಿದೆ. ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ನೀವು ಹೊಸಬ್ರಾಗಿದ್ದರೆ ಯೂಟ್ಯೂಬ್ಗೆ ಇಲ್ಲಿ ನಿಮಗೆ ಒಂದು ಐಡೆಂಟಿಫಿಕೇಷನ್ ಕೊಡ್ತೀನಿ. ಅಂದರೆ ನಿಮಗೊಂದು ಗ್ರಾಫ್ ಇರುತ್ತೆ ಇಲ್ಲಿ. ಇದು 0. ಇಲ್ಲಿ ಬಂದು 4 ಲಕ್ಷದ ಗ್ರಾಫ್ ಇದೆ, ಇಲ್ಲಿ ಬಂದು 8 ಲಕ್ಷದ ಗ್ರಾಫ್ ಇದೆ, ಇಲ್ಲಿ ಬಂದು 12 ಲಕ್ಷದ ಗ್ರಾಫ್ ಇದೆ. ಈ ಒಂದು ನನ್ನ ಇನ್ಕಮ್ ಬಂದಿರೋದು ಇಲ್ಲಿ ನೋಡ್ತಿದ್ದೀರಲ್ವಾ, 2021 ಅಕ್ಟೋಬರ್ 2021ರಲ್ಲಿ 11,48,000 ಬರೀ ಒಂದು ತಿಂಗಳಿಗೆ ಬಂದಿರೋದು. ನಂದು 2 ಯೂಟ್ಯೂಬ್ ಚಾನಲ್ ಇದೆ. ನಾನು ಮುಂಚೆನೇ ಹೇಳಿದಾಗೆ ನೀವು 2 ಯೂಟ್ಯೂಬ್ ಚಾನಲ್ದ ತಂದರೆ ಯೋಚನೆ ಮಾಡಿ. ನೆಕ್ಸ್ಟ್ ಬಂದು ಮಾರ್ಚು. ಸೊ ಇಲ್ಲಿ 7,60,091 ಬಂದಿದೆ. ಸೊ ಈ 7,60,000 ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿದೆ. ಸೊ 7,60,000 ಇದನ್ನು ಕೂಡ ಬಂದಿದ್ದು 2022ಅಲ್ಲಿ. ಸೊ ನಾನು 21ಅಲ್ಲೇ ಯೂಟ್ಯೂಬ್ ಬಿಟ್ಟಿರೋದು. 22ಅಲ್ಲಿ ಕೂಡ ನನಗೆ ಯೂಟ್ಯೂಬಿಂದ ಹೈಯೆಸ್ಟ್ ಎಷ್ಟೆಷ್ಟು ಬಂದಿದೆ ಅಂತ ಇಲ್ಲಿ ಜಸ್ಟ್ ಒಂದು ಗ್ರಾಫ್ ತೋರಿಸ್ತೀನಿ. ಸೊ ಇಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು 23, ನಾನು 23ಅಲ್ಲೆಲ್ಲ ಏನೂ ವರ್ಕೇ ಮಾಡ್ತಿರಲಿಲ್ಲ. ನಾನು ಬೇರೆ ಏನೋ ಒಂದು ತೋಟ ಮಾಡಿದೆ, ಅಲ್ಲೆಲ್ಲ ಏನೋ ಮಾಡೋಕ್ಕೆ ಹೋಗ್ತಿದ್ದೆ. ಆದ್ರೂ ಕೂಡ 5,91,000 ರೂಪಾಯಿ ಬಂದಿದೆ. ನಾನಿಲ್ಲಿ ನಿಮ್ಗೆ ಹಾಗೆ ಜಸ್ಟ್ ಇನ್ಕಮ್ ತೋರಿಸ್ತಿರ್ತೀನಿ. ಸೊ ಇಲ್ಲಿ ಅಕ್ಟೋಬರಲ್ಲಿ ಬಂದಿರೋದು ಒಂದು ತಿಂಗಳಲ್ಲಿ 11,48,000 ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ಮಾರ್ಚ್ ಒಂದು ತಿಂಗಳಲ್ಲಿ 7,60,000 ಬಂದಿದೆ. ನೆಕ್ಸ್ಟ್ ಬಂದು ಮೇದಲ್ಲಿ ಬಂದು 5,92,000 ಬಂದಿದೆ. ನೆಕ್ಸ್ಟ್ ಅಕ್ಟೋಬರಲ್ಲಿ 5,91,000 ಬಂದಿದೆ. ನೆಕ್ಸ್ಟ್ ಆಗಸ್ಟಲ್ಲಿ 5,71,000 ಬಂದಿದೆ. ನೆಕ್ಸ್ಟ್ 5,71,000, 4,81,000, 4,48,000, 4,00,000, 3,00,000, 3,00,000, 3,00,000, 3,00,000, 2,00,000, 2,00,000, 2,00,000, 2,00,000. ನೆಕ್ಸ್ಟ್ ಬರೋದು 1,00,000, 1,00,000, 1,00,000, 1,00,000, 1,00,000, 1,00,000, 1,00,000, 1,00,000. ಸೊ 1,00,000ಕ್ಕಿಂತಲೂ ಕೆಳಗಡೆ ಬಂದಿಲ್ಲ. ಸೊ ನಾನು ಹೇಳ್ತಿರೋದು
ನೀವು ಒಂದು ಫೀಸು ಅಂತ ನೀವು ಕೊಟ್ಟು ಬಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿನೂ ಕೂಡ ಲಾಸ್ ಇಲ್ಲ. ಯಾಕಂದರೆ ನಿಮಗೆ ಗೈಡೆನ್ಸ್ ತೊಗೊಂಡ್ರೆ ಎಲ್ಲ 100% ನೀವು ಯೂಟ್ಯೂಬಿಂದ ಸಪೋರ್ಟ್ ತೊಗೊಂಡ್ಬಿಟ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರೆ ನೀವು ಹಾಕಿರೋ ಒಂದು ಇನ್ವೆಸ್ಟ್ಮೆಂಟು ಸಿಂಗಲ್ ಡೇಗೆ ಐದಾರು 15,000 ಆಗಿರ್ಬೋದು, 20,000 ಆಗಿರ್ಬೋದು, 30,000 ಆಗಿರ್ಬೋದು, 40,000 ಆಗಿರ್ಬೋದು, ಇಲ್ಲ 45,000 ಆಗಿರ್ಬೋದು. ನೀವು ಹಾಕಿರೋ ದುಡ್ಡು ಬರೀ ಒನ್ ಡೇದಲ್ಲಾದರೂ ಅರ್ನ್ ಮಾಡ್ಬೋದು, ಇಲ್ಲ ಅಂತಂದರೆ 3 ಡೇಸಲ್ಲಾದರೂ ಅರ್ನ್ ಮಾಡ್ಬೋದು, ಇಲ್ಲ 5 ಡೇಸಲ್ಲಾದರೂ ಅರ್ನ್ ಮಾಡ್ಬೋದು, ಇಲ್ಲ 10 ಡೇಸಲ್ಲಾದರೂ ಅರ್ನ್ ಮಾಡಿರ್ಬೋದು. ಸೊ ಫಾರ್ ಎಕ್ಸಾಂಪಲು ನಾನು ಅಕ್ಟೋಬರಲ್ಲಿ 11,45,000 ರೂಪಾಯಿ ಅಂಥೇಳಿ ಬಂದಿತ್ತಲ್ವ. ಸೊ ಫಾರ್ ಎಕ್ಸಾಂಪಲ್ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸೊ ಇವಾಗ 11,48,412 ಬಂದಿದೆ ಅಲ್ವಾ. ಸೊ ಡಿವೈಡೆಡ್ ಬೈ ನಾನು 30 ಮಾಡ್ತೀನಿ. ಒನ್ ಡೇಗೆ 38,000 ಬಂದಿದೆ. ಒನ್ ಡೇಗೆ 38,000 ಬಂದಿದೆ. ನೀವು ಪೇ ಮಾಡ್ತಾ ಇರೋ ಫೀಸ್ ಬಂದುಬಿಟ್ಟು 15,000. ಸೊ ನಿಮಗೆ ಅರ್ಧ ದಿನದಲ್ಲಿ ಕರೆಕ್ಟಾಗಿ ನೀವು ತಿಳ್ಕೊಂಡು ಮಾಡಿದ್ರೆ ಅರ್ಧ ದಿನದಲ್ಲಿ ನಮ್ಮ ಒಂದು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ 1-to-1 ಟ್ರೈನಿಂಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹಾಫ್ ಡೇದಲ್ಲಿ ನಿಮ್ಮ ಒಂದು ಹಾಕಿರೋ ಇನ್ವೆಸ್ಟ್ಮೆಂಟನ್ನು ರಿಟರ್ನ್ ತಗೋಬೋದು. ಸೊ ನೀವು ಯೂಟ್ಯೂಬಿಂದ ನಮ್ಮ ಥರ ನೀವು ಅರ್ನ್ ಮಾಡ್ತಿದ್ದೀರ ಅಂತಂದರೆ ನೀವು ಅರ್ನ್ ಮಾಡ್ತಿದ್ದೀರಾ, ನಮ್ಮ ಸ್ಟೂಡೆಂಟು ನಮ್ಗೆ ಕೊಡಿ ಅಂತ ನಾವು ಯಾವತ್ತೂ ಕೂಡ ಕೇಳೋದಿಲ್ಲ. ನಿಮ್ಮ ಒಂದು ಓನ್ ಸ್ಕಿಲ್ಸ್ಗಳಿಂದ, ನಿಮ್ಮ ಒಂದು ಓನ್ ಟೈಮಿಂದ, ನಿಮ್ಮ ಒಂದು ಎಫರ್ಟಿಂದ ನೀವುಗಳು ಅರ್ನ್ ಮಾಡ್ತಿರ್ತೀರ. ನನಗೂ ಯಾರೋ ತಲೆ ತಿಂದಿದ್ದಕ್ಕೆ ನಾನು ಆಫ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿರೋದು. 1-to-1 ಕ್ಲಾಸು ತುಂಬ ನೀಡಿದೆ ಎಲ್ರಿಗೂ ಕೂಡ ಅಂತಂದ್ಬಿಟ್ಟು ಯಾರೋ ಒಬ್ಬರು ತುಂಬ ನನಗೆ ಹೇಳಾದ ತಕ್ಷಣ ಓಕೆ ಇದನ್ನು ಒಂದು ಕೂಡ ನನ್ನ ಇನ್ಫಾರ್ಮೇಷನ್ ಅಂದರೆ ನಾನು ಕಲ್ತಿರೋದನ್ನು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂಥೇಳಿ ಈ ಒಂದು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದು. ಸೊ ನಿಮ್ಗೆ ಇವಾಗ ಏನಾರು ಅನಿಸ್ತಿತ್ತು ಈ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಫೀಸ್ ಜಾಸ್ತಿ ಅಂತಂದರೆ ನೀವು ಯೋಚನೆ ಮಾಡಿ, ಯಾರೋ ಕಡಿಮೆ ಕೊಡ್ತಾರಂತೇಳಿ ಹೋಗಿ ಕಲ್ತ್ರೆ ನಿಜವಾಗ್ಲೂ ಕೂಡ ಯೂಟ್ಯೂಬ್ ವರ್ಕ್ ಆಗ್ಬೋದು, ವರ್ಕ್ ಆಗದೇ ಇರ್ಬೋದು. ಯಾಕಂದರೆ ನೀವು ಎಲ್ಲೇ ಹೋಗಿ ಕಲಿಬೇಕು ಅಂತಂದರೆ ಒಂದು ಯೂಟ್ಯೂಬ್ ಕಲಿತೀನಿ ಅಂದರೆ ಎಕ್ಸ್ಪೆಷಲಿ ಅವ್ರ ಯೂಟ್ಯೂಬ್ ಚಾನಲ್ ಇದೆಯಾ, ಒಂದು ಗೋಲ್ಡ್ ಪ್ಲೇ ಬಟನ್ ಬಂದಿದೆಯಾ, ಅವ್ರು ಯೂಟ್ಯೂಬಿಂದ ದುಡ್ಡು ಅರ್ನ್ ಮಾಡಿದಾರ ಎಲ್ಲ ತಿಳ್ಕೊಳ್ಳಿ. ಯಾಕಂದರೆ ನನಗೂ ಸುಮಾರು ಚಾನಲ್ಗಳು ಗೊತ್ತಿದ್ದಾವೆ. 10 ಮಿಲಿಯನ್ಗಿಂತಲೂ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಡೈಮಂಡ್ ಪ್ಲೇ ಬಟನ್ ಕೂಡ ಬಂದಿದೆ. ಹೋಗಿ ನೋಡಿದ್ರೆ ಅವ್ರಿಗೆ ಇನ್ನೂ ಕೂಡ 10 ಲಕ್ಷ, 15 ಲಕ್ಷ, 20 ಲಕ್ಷನೂ ಕೂಡ ದುಡ್ಡು ಬಂದಿಲ್ಲ. ಸೊ ಹಾಗಾಗಿ ನೀವು ಹಿಂದ್ಗಡೆ ಏನು ನೋಡ್ತಿದ್ದೀರಲ್ಲ ಈ ರೆಡ್ ಕಾರು, ಒಂದೇ ಒಂದು ಕಾರ್ದಲ್ಲಿ ನಾನು 30 ಲಕ್ಷ, ಒಂದೇ ಒಂದು ಕಾರು ವಿಡಿಯೋದಲ್ಲಿ 30 ಲಕ್ಷ ಅರ್ನ್ ಮಾಡಿದ್ದೀನಿ. ಜೊತೆಗೆ ಆ ಕಾರನ್ನು ಮಲ್ಟಿಪ್ಲೈ ವೀಡಿಯೋಸನ್ನು ಮಾಡಿ 48 ಲಕ್ಷ ಅರ್ನ್ ಮಾಡಿರೋದು. ಸೊ ಹಾಗಾಗಿ ನನ್ನ ಒಂದು ಸುಮಾರು ವೀಡಿಯೋಗಳಿದ್ದಾವೆ ಇದೇ ಥರ ಒಂದಿಷ್ಟು. ನನ್ನ ಒಂದು ದತ್ತಾ ಬೇನೂರ್ ಫ್ಯಾಮಿಲಿ ಬ್ಲಾಗ್ ಅನ್ನೋ ಚಾನಲಲ್ಲಿ ಕಂಪ್ಲೀಟಾಗಿ ಎಲ್ಲ ವೀಡಿಯೋಗಳು ಹೋಗಿ ನೋಡಿ. ನಿಮ್ಗೆ ಕಂಪ್ಲೀಟಾಗಿ ನನ್ನ ಲೈಫ್ ಜರ್ನಿನ ನಿಮಗೆ ಸಿಗುತ್ತೆ. ಸೊ ಇವಾಗ ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ಅಂದರೆ ನೆಕ್ಸ್ಟ್ ಚಾನಲ್ ಹೋಗೋಕ್ಕಿಂತ ಮುಂಚೆ ಒಂದು ಗ್ಯಾಪ್ ತೊಗೊಳ್ಳೋಣ. ಸೊ ಇವಾಗ ದತ್ತಾ ಬೇನೂರ್ ಕ್ರಿಯೇಷನಿಂದ ಎಷ್ಟು ಅರ್ನ್ ಮಾಡಿದೆ ಅಂತ ಹೇಳಿದೆ. ಇವಾಗ ನಾನು ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂದರೆ ನನ್ನ ಸೆಕೆಂಡ್ ಯೂಟ್ಯೂಬ್ ಚಾನಲಿಂದ ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಸೊ ಇಲ್ಲೊಂದು ನಿಮ್ಗೆ ಡಿಫ್ರೆನ್ಸ್ ಹೇಳ್ತೀನಿ. ದತ್ತಾ ಬೇನೂರ್ ಕ್ರಿಯೇಷನ್ನು ಸ್ಟಾರ್ಟ್ ಮಾಡಿದ್ದು 2014ನಲ್ಲಿ, ಮೇಕ್ ಯುವರ್ ಓನ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದು 2016ನಲ್ಲಿ. ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ ಒಂದು ಫಸ್ಟು ಒಂದು ಸಿಲ್ವರ್ ಪ್ಲೇ ಬಟನ್ ಬರೋದಕ್ಕೆ ನಾನು ಹತ್ತತ್ರ 3.5 ವರ್ಷ ಆದ ತಕ್ಷಣ ಒಂದು ಸಿಲ್ವರ್ ಪ್ಲೇ ಬಟನ್ನು ದತ್ತಾ ಬೇನೂರ್ ಕ್ರಿಯೇಷನಿಂದ ಬಂದಿರೋದು. ಮೇಕ್ ಯುವರ್ ಓನ್ ಕ್ರಿಯೇಷನು ನಾನು ತಿಳ್ಕೊಂಡಾದ ತಕ್ಷಣ ಬಂದಿರೋದು ಬರೀ 6 ತಿಂಗಳದಲ್ಲೇ. ಸೊ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ತುಂಬ ಜನ ಹೇಳ್ತಾರೆ ಇಲ್ಲ ಯೂಟ್ಯೂಬ್ ಓನಾಗಿ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಯಾರ ಹತ್ರನೂ ಕಲಿಯೋದು ಬೇಕಾಗಿಲ್ಲ ಅಂತಂದ್ಬಿಟ್ಟು. ಸೊ ನಾನು ಹೇಳ್ತಾ ಇರೋದು ನೀವು ಇಮ್ಮಿಡಿಯೇಟಾಗಿ ರೆಡಿಮೇಡ್ ಥರ ನೀವು ಗ್ರೋತ್ ಆಗಬೇಕು ಅಂತಂದರೆ ಯಾರಾದರೂ ಯೂಟ್ಯೂಬ್ ಮಾಡಿರೋರ ಹತ್ರ ನೀವು 100% ನಾಲೆಡ್ಜ್ ತೊಗೊಂಡ್ರೆ ನೀವು ಅವ್ರಿಗಿಂತಲೂ ಫಾಸ್ಟಾಗಿ ನೀವು ಗ್ರೋತ್ ಆಗ್ಬೋದು. ಇಲ್ಲ ಅಂದರೆ ನಾವು ಹೇಗೆ 3.5 ವರ್ಷ ಆದ ತಕ್ಷಣನೋ, ಇಲ್ಲ 4 ವರ್ಷ ಆದ ತಕ್ಷಣನೋ, 5 ವರ್ಷ ಆದ ತಕ್ಷಣನೋ, ಇಲ್ಲ 2 ವರ್ಷ ಆದ ತಕ್ಷಣ ಒಬ್ಬೊಬ್ಬರು ಸಿಲ್ವರ್ ಪ್ಲೇ ಬಟನ್ ತೊಗೊಳ್ತಿದ್ದಾರೋ ಅದೇ ಥರ ನಿಮ್ಮಲ್ಲಿ ಕೂಡ ಆಗುತ್ತೆ. ಸೊ ಇವಾಗ ಕಾಂಪಿಟೇಷನ್ ಇರೋದ್ರಿಂದ ಎಷ್ಟು ಫಾಸ್ಟಾಗಿ ನೀವು ಕಲ್ತ್ಕೊಳ್ತೀರಾ ಅಷ್ಟು ಫಾಸ್ಟಾಗಿ ಅರ್ನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದಿಷ್ಟು ಅಮೌಂಟ್ ಸ್ಪೆಂಡ್ ಮಾಡಲಾರ್ದೆ ಟೈಮನ್ನು ಹಾಕಿ ಯೂಟ್ಯೂಬ್ ಮಾಡ್ತಿದ್ದೀರ ಅಂತ ತಿಳ್ಕೊಳ್ಳಿ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಪೇಮೆಂಟ್ ತೊಗೊಳೋಕ್ಕಿಂತಲೂ
ನೀವು ವಿತಿನ್ 15 ಡೇಸಲ್ಲೇ ಚಾನಲ್ ಮಾನಿಟೈಸ್ ಮಾಡ್ಬೋದು, ವಿತಿನ್ ಮಂತಲ್ಲೇ ಮಾಡ್ಕೋಬೋದು, ವಿತಿನ್ 3 ಮಂತ್ಸಲ್ಲೇ ಮಾಡ್ಬೋದು, ವಿತಿನ್ 6 ಮಂತ್ಸ್ ಒಳಗಡೆ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಮಾಡ್ಕೊಂಡು ನೀವು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು. ಸೊ ನೀವು ಯೂಟ್ಯೂಬರ್ ಆಗಬೇಕು, ಯೂಟ್ಯೂಬಿಂದ ಅರ್ನ್ ಮಾಡಬೇಕು ಅಂತಂದರೆ ನಿಮಗಿರೋಷ್ಟು ಪ್ಲಸ್ ಪಾಯಿಂಟು ಯಾರಿಗೂ ಕೂಡ ಪ್ರೀವಿಯಸ್ಸು ಇರಲಿಲ್ಲ. ಸೊ ಇವಾಗ ನಮ್ಮ ಅಣ್ಣ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂತಂದು, ಜೊತೆಗೆ ಅವರು ತುಂಬಾ ನಮಗೆ ಬ್ಯಾಕ್ ಸಪೋರ್ಟ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿವರೆಗೂ ನಾನು ರೀಚ್ ಆಗಿರೋದು. ಸಪೋಸ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಿಲ್ಲ ಅಂತ ತಿಳ್ಕೊಳ್ಳಿ, ನಾನು ಯೂಟ್ಯೂಬರ್ ಆಗೋಕ್ಕಾಗ್ತಿತ್ತಾ? ಚಾನ್ಸೇ ಇಲ್ಲ. ಸೊ ನನಗೆ ಓದೋಕ್ಕೂ ಬರ್ತಿದ್ದಿಲ್ಲ, ಬರೆಯೋಕ್ಕೂ ಬರ್ತಿದ್ದಿಲ್ಲ. ಅಂಥದ್ರಲ್ಲಿ ಅವರು ನಿನಗೆ ಓದೋದು ಬೇಕಾಗಿಲ್ಲ, ಬರೆಯೋದು ಬೇಕಾಗಿಲ್ಲ, ನೀನು ಏನು ಒಂದು ಪೇಪರ್ ಪ್ಲೇನನ್ನು ಮಾಡ್ತೀಯೋ ಅಲ್ಲಿಂದನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಅಂದ ತಕ್ಷಣ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ನನಗೆ ಬಾಯಿಂದ ಹೇಳ್ಕೊತ ಹೋಗು, ಎಕ್ಸ್ಪ್ಲೇನ್ ಮಾಡು ಅಂದಿದ್ರೆ ನಿಜವಾಗ್ಲೂ ಕೂಡ ಆಗ್ತಿದ್ದಿಲ್ಲ. ನಮ್ಮ ಒಂದು ಯೂಟ್ಯೂಬ್ ಚಾನಲು ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಮ್ಮದು ಗ್ಲೋಬಲ್ ಚಾನಲು. ನನಗೆ ಗ್ಲೋಬಲಲ್ಲಿನೂ ಕೂಡ ಟ್ರೈನಿಂಗ್ ಕೊಡೋಕ್ಕೆ ಬರುತ್ತೆ, ನ್ಯಾಷನಲಲ್ಲಿ ಕೂಡ ಟ್ರೈನಿಂಗ್ ಕೊಡೋಕ್ಕೆ ಬರುತ್ತೆ, ಲೋಕಲಲ್ಲಿ ಕೂಡ ಟ್ರೈನಿಂಗ್ ಕೊಡೋಕ್ಕೆ ಬರುತ್ತೆ. ಸೊ ಸುಮಾರು ಜನ ನಿಮ್ಗೆ ಹೇಳ್ತಿರೋರಿಗೆ ಹೋಗ್ಬಿಟ್ಟು ಗ್ಲೋಬಲಿಂದ ಅರ್ನಿಂಗ್ ಎಷ್ಟಿದೆ, ನ್ಯಾಷನಲ್ ಅರ್ನಿಂಗ್ ಎಷ್ಟಿದೆ, ಲೋಕಲ್ ಅರ್ನಿಂಗ್ ಎಷ್ಟಿದೆ ಅಂತಂದರೆ ಬಾಯಲ್ಲಿ ಇದೊಂದು ಮಾತು ಬರೋದಿಲ್ಲ. ಸೊ ಹಾಗಾಗಿ ನೀವು ಎಲ್ಲಿ ಕರೆಕ್ಟಾಗಿ ಕಲಿಸ್ಕೊಡ್ತಾರೋ ಅಲ್ಲಿ ಹೋಗಿ 100% ಕಲ್ತ್ಕೊಂಡ್ರೆ ನೀವು ಕೂಡ ಯೂಟ್ಯೂಬಿಂದ ತುಂಬಾ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು. ನಿಮ್ಗೆ ಫಾರ್ ಎಕ್ಸಾಂಪಲ್ ಯಾರೋ ಗೈಡ್ ಮಾಡೋರು, ನಿಮ್ಗೆ ಇಂಗ್ಲೀಷು ಬರುತ್ತೆ, ಹಿಂದಿನೂ ಬರುತ್ತೆ, ನಿಮ್ಗೆ ಕನ್ನಡನೂ ಬರುತ್ತೆ ಅಂದರೆ ಯಾರೋ ನಿಮ್ಗೆ ಸುಮ್ಮನೆ ಕನ್ನಡದಲ್ಲಿ ಮಾಡಿ ಅಂತಂದರೆ 10 ರೂಪಾಯಿ ನೀವು ಅರ್ನ್ ಮಾಡ್ತಿರ್ತೀರ. ಅದೇ ಒಂದು ಲ್ಯಾಂಗ್ವೇಜ್ ಚೇಂಜ್ ಆದರೆ 100 ರೂಪಾಯಿ ಹೋಗುತ್ತೆ. ಹಿಂದಿ ಹೋದರೆ ಅದೇ ಒಂದು ಲ್ಯಾಂಗ್ವೇಜ್ ಚೇಂಜ್ ಆದರೆ ಹತ್ತತ್ರ ಒಂದು 1000 ರೂಪಾಯಿ ಕೂಡ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಈವನ್ ವ್ಯೂಸಲ್ಲಿ ಡಿಫ್ರೆನ್ಸ್ ಬರುತ್ತೆ, ವಾಚರ್ಸಲ್ಲಿ ಡಿಫ್ರೆನ್ಸ್ ಬರುತ್ತೆ, ಸಬ್ಸ್ಕ್ರೈಬರಲ್ಲಿ ಡಿಫ್ರೆನ್ಸ್ ಬರುತ್ತೆ, ಅರ್ನಿಂಗಲ್ಲಿ ಡಿಫ್ರೆನ್ಸ್ ಬರುತ್ತೆ. ಈಗ ನಾನು 1 ಗಂಟೆ ಟೈಮ್ ಹಾಕಿದ್ರೆ ನಾನು 10 ರೂಪಾಯಿ ದುಡ್ದಿದ್ದೀನಿ ಅಂತಂದರೆ ಹಿಂದಿಯಲ್ಲಿ 1 ಗಂಟೆ ಟೈಮ್ಗೆ ಹತ್ತತ್ರ 100 ರೂಪಾಯಿ ದುಡಿಬೋದು. ಅದೇ ಇಂಗ್ಲೀಷಲ್ಲಿ ಹತ್ತತ್ರ 1000 ರೂಪಾಯಿವರೆಗೂ ದುಡಿಬೋದು. ಸೊ ನಾನು ಇವಾಗ ಹೇಳ್ತಾ ಇರೋದು ಕಂಪ್ಲೀಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅರ್ನಿಂಗ್ ಆಗಿರ್ಬೋದು. ಇಲ್ಲಿ ಇವಾಗ ಮತ್ತೆ ಪ್ರಾಕ್ಟಿಕಲ್ ಆಗಿ ನನ್ನ ಒಂದು ಮೇಕ್ ಯುವರ್ ಓನ್ ಕ್ರಿಯೇಷನಿಂದ ಎಷ್ಟು ಅರ್ನ್ ಮಾಡಿದ್ದೀನಿ ಅಂಥೇಳಿ ತೋರಿಸ್ತೀನಿ. ಸೊ ಇವಾಗ ನಾನು ಇಲ್ಲಿ 564 ಮಿಲಿಯನ್ ವ್ಯೂಸ್ ಬಂದಿದೆ, ಅಂದರೆ 56 ಕ್ರೋರ್ಸ್ ವ್ಯೂಸ್ ಬಂದಿದೆ. ಜೊತೆಗೆ 3 ಕ್ರೋರ್ಸ್ ವಾಚ್ ಅವರ್ಸು, 20 ಲ್ಯಾಕ್ ಅಂದರೆ 2 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ಒಂದೇ ಒಂದು ಯೂಟ್ಯೂಬ್ ಚಾನಲಿಂದ 1,74,07,007 ರೂಪೀಸು ಮೇಕ್ ಯುವರ್ ಓನ್ ಕ್ರಿಯೇಷನಿಂದ ಬಂದಿದೆ. ಇಲ್ಲಿ ನೀವು ನೋಡ್ತಿದ್ದೀರಾ. ಮುಂಚೆ ನಾನು ನಿಮಗೆ ತೋರಿಸಿದ ದತ್ತಾಬಿನೂರ್ ಕ್ರಿಯೇಷನು. ಓಕೆ, ಇಲ್ಲಿ ನೆಕ್ಸ್ಟು ಬಂದು ಇವಾಗ ರೆವಿನ್ಯೂಗೆ ಹೋಗೋಣ. ಇಲ್ಲಿ ಬಂದು ನಾನು ಸಿ ಮೋರ್ ಅಂತ ಕೊಡ್ತೀನಿ. ಸೊ ಇದು ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಬಟ್ ನೀವು ಯಾರು ಯೂಟ್ಯೂಬ್ ಆಡ್ಬೇಕಂತಿದ್ದೀರಾ ಇದನ್ನೆಲ್ಲನೂ ಕೂಡ ನೀವು ತಿಳ್ಕೊಳ್ಳಿ. ಆವಾಗಲೇ ನಿಮಗೆ ಯೂಟ್ಯೂಬ್ ಅನ್ನೋದು ಏನಂತ ಅರ್ಥ ಆಗೋದು. ಸೊ ಯಾಕೆ ಇಷ್ಟೆಲ್ಲ ಸೀರಿಯಸ್ ಆಗಿ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದೀವಿ ಅಂತಂದರೆ ಇದೇ ರೀಸನ್ನು. ಸೊ ಮತ್ತೆ ಇಲ್ಲಿ ನೋಡ್ತಿದ್ದೀರಾ ಗ್ರಾಫ್ ಬಂದುಬಿಟ್ಟು 3 ಲಕ್ಷಕ್ಕಿದೆ, 6 ಲಕ್ಷಕ್ಕಿದೆ, 9 ಲಕ್ಷಕ್ಕಿದೆ. ಸೊ ಇಲ್ಲಿ ನಾನು ಹೇಳಿದಾಗೆ 1,74,07,007 ರೂಪೀಸು ಮೇಕ್ ಯುವರ್ ಓನ್ ಕ್ರಿಯೇಷನಿಂದ ಅರ್ನ್ ಮಾಡಿದ್ದು. ಇಲ್ಲಿ ಹೈಯೆಸ್ಟ್ ಅಂತ ತಗೊಂಡ್ರೆ 2021ನಲ್ಲಿ 8,41,000 ರೂಪಾಯಿ ಬಂದಿತ್ತು. ಆ ಯೂಟ್ಯೂಬ್ ಚಾನಲಲ್ಲಿ 11 ಲಕ್ಷಕ್ಕಿಂತಲೂ ಜಾಸ್ತಿ 2020ಯಲ್ಲಿ ಬಂದಿತ್ತು. ಸೊ ಈಗ ನೆಕ್ಸ್ಟ್ ನಾನಿಲ್ಲಿ ನಿಮಗೆ ಒಂದೊಂದಾಗಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಆಗಸ್ಟಲ್ಲಿ 8 ಲಕ್ಷ ಬಂದಿದೆ, 8,41,000 ಬಂದಿದೆ. ಮೇದಲ್ಲಿ ಬಂದುಬಿಟ್ಟು ಹತ್ತತ್ರ 6 ಲಕ್ಷ ಬಂದಿದೆ. ಇಲ್ಲಿನೂ ಕೂಡ 5,91,000 ಬಂದಿದೆ. ಜನವರಿಯಲ್ಲಿ ಬಂದುಬಿಟ್ಟು 5 ಲಕ್ಷ ಬಂದಿದೆ. 4 ಲಕ್ಷ, 4 ಲಕ್ಷ, 4 ಲಕ್ಷ, 3 ಲಕ್ಷ, 3 ಲಕ್ಷ, 3 ಲಕ್ಷ, 3 ಲಕ್ಷ, 3 ಲಕ್ಷ, 2 ಲಕ್ಷ, 2 ಲಕ್ಷ, 2 ಲಕ್ಷ, 2 ಲಕ್ಷ, 2 ಲಕ್ಷ, 2 ಲಕ್ಷ, 1 ಲಕ್ಷ, 1 ಲಕ್ಷ, 1 ಲಕ್ಷ. ಸೊ ನೀವು ಯೋಚನೆ ಮಾಡಿ, 1 ಲಕ್ಷ ಅರ್ನ್ ಮಾಡಬೇಕು ಅಂತಂದರೆ 20ರಿಂದ 25 ವರ್ಷ ನೀವು ಓದಿ ಒಂದು IT ಕಂಪನಿಯಲ್ಲಿ ಕೆಲಸ ಸೇರಿ ಒಂದು 5ರಿಂದ 6 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನೀವು 1 ಲಕ್ಷನೋ 2 ಲಕ್ಷ ಅರ್ನ್ ಮಾಡೋಕ್ಕೆ ಟೈಮ್ ತೊಗೊಳ್ತೀರಾ. ಬಟ್ ಆದರೆ ಯೂಟ್ಯೂಬ್ ಅನ್ನೋದು ಹೆಂಗಂದರೆ
ವಿತಿನ್ 6 ಮಂತ್ಸು, ವಿತಿನ್ 3 ಮಂತ್ಸ್ ಒಳಗಡೆ 1 ಲಕ್ಷ, 2 ಲಕ್ಷ, 3 ಲಕ್ಷನೂ ಕೂಡ ಅರ್ನ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮ್ಗೆ ಹೆಂಗೆ ಅರ್ನ್ ಮಾಡಿದ್ದೀನಿ ಅಂತ, ಅದನ್ನು ಕೂಡ ತೋರಿಸ್ತೀನಿ. ಮೇಕ್ ಯುವರ್ ಓನ್ ಕ್ರಿಯೇಷನಿಂದ ನಾನು ಯಾವ ಥರ ಅರ್ನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನಾನು ಯಾಕೆ ಇಷ್ಟೊಂದು ನಿಮಗೆಲ್ಲ ವಿತ್ ಪ್ರೂಫ್ ತೋರಿಸ್ತಿದ್ದೀನಿ ಅಂತಂದರೆ, ನನಗಿಂತಲೂ ಸ್ಕಿಲ್ಡ್ ಆಗಿರೋರು ಇರ್ತೀರಾ, ಬಟ್ ನಿಮ್ಗೆ ಏನಂತಂದರೆ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲಿಲ್ಲ. ಸೊ ಹಾಗಾಗಿ ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ. ಈಗ 2016 ಚಾನಲ್ ಕ್ರಿಯೇಟ್ ಮಾಡಿರೋದು, 2017ಗೆ ನಾನು ತೋರಿಸ್ತೀನಿ, ಅಂದರೆ ಕಸ್ಟಮೈಸ್ ಮಾಡ್ತಿದ್ದೀನಿ. ಸೊ 2017 ನಾನು ಜಸ್ಟ್ ಇದ್ರ ಮೇಲೆ ಇನ್ಕಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಿದ್ದೀರಾ, ಹೈಯೆಸ್ಟ್ ಇನ್ಕಮ್ಮಿಗೆ ಹೋಗೋಣ. ಹಾಂ, ಓಕೆ. ಸೊ ನಾನು ಸ್ಟಾರ್ಟ್ ಮಾಡಿನೇ 2016 to 17, ಜೂನ್ ಟು ಜುಲೈ. ಓಕೆ, 12 ತಿಂಗಳಲ್ಲಿ ಇದು ಆ್ಯಕ್ಚುಲಿ 1 ಡೇದು ಇನ್ಕಮ್ ಇದು. ಸೊ 1 ಡೇ ಇಲ್ಲಿ ನೋಡ್ತಾ ಇರಿ ನೀವು ಡೇಟ್ಗಳು. ಮೇ 20, ಮೇ 21 ಕಾಣಿಸ್ತಾ ಇದೆಯಾ? ಮೇ 22, ಮೇ 23, 24, 25, 26, 27. ಸೊ ಒಂದು ದಿನಕ್ಕೆ ನಾನು ಅರ್ನ್ ಮಾಡಿರೋದು 33,000. ಎಷ್ಟು ದಿನದಲ್ಲಿ? ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿನೇ ನಾನು 1 ವರ್ಷ ಮುಗಿಯೋಕ್ಕೆ ಬಂದಿಲ್ಲ, ಒಂದು ದಿನಕ್ಕೆ 33,000 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ಲು 2017 ಜೂನಲ್ಲಿ ನಾನು, ಜೂನ್ ಅಲ್ವಾ ಇದು, ಜೂನಲ್ಲಿ ಹಾಕ್ತೀನಿ, ನಾನು ಕಸ್ಟಮೈಸ್ ಮಾಡ್ತೀನಿ ಇವಾಗ. 2017 ಜೂನ್ ಅಂದರೆ ಸಾರಿ ಜೂನ್, ಮೇ, ಜೂನ್ 6ನೇ ತಿಂಗಳು. ಇಲ್ಲಿ 1 ಹಾಕ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು 2000 ಜೂನ್ ಅಂದರೆ 7, ಇಲ್ಲಿ 1 ಹಾಕ್ಕೊಳ್ಳೋಣ, 1. ಇವಾಗ ಅಪ್ಲೈ ಮಾಡ್ತೀನಿ. ಸೊ ಒಂದು ತಿಂಗಳಿಗೆ ಇಲ್ಲಿ ನೋಡ್ತಾ ಇರಿ ನೀವು ಕರೆಕ್ಟಾಗಿ, ಜೂನ್ 1, 2, 3, 4, 5, 6. ಸೊ ದಿನಕ್ಕೆ 2-3 ಸಾವಿರ ರೂಪಾಯಿ ಬಂದಿದೆ. ಇಲ್ಲಿ ಹೈಯೆಸ್ಟ್ ವ್ಯೂಸ್ ಬಂದಿದ್ದಕ್ಕೆ ಒಂದೇ ದಿನಕ್ಕೆ 33,000 ಬಂದಿದೆ. ಇಲ್ಲಿ ಹಾಗೆ ಹೋಗ್ತಿದ್ರೆ 20,000, 15,000 ಒಂದು ತಿಂಗಳಿಗೆ. 1 ವರ್ಷಕ್ಕಿಂತಲೂ ಕಡಿಮೆ ಎಫರ್ಟಲ್ಲಿ ಒಂದು ತಿಂಗಳಿಗೆ 3,26,677. ಸೊ ನಾನು ಹೇಳ್ದಂಗೆ 2 ಯೂಟ್ಯೂಬ್ ಚಾನಲ್ ಇದೆ. 2 ಯೂಟ್ಯೂಬ್ ಚಾನಲ್ ನೀವು ಪ್ಲಸ್ ಮಾಡಿದ್ರೆ ಹತ್ತತ್ರ ನಾನು 4 ಲಕ್ಷದಿಂದ 5 ಲಕ್ಷ ಅರ್ನ್ ಮಾಡಿರೋದು. ಸೊ ನಾನು ಅಷ್ಟು ನಿಮ್ಗೆ ಸುಮ್ಮನೆ ಯಾವುದು ಕೂಡ ಹೇಳ್ತಿಲ್ಲ. ಸುಮ್ಮನೆ ನಾವು ಒಂದು ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಫೀಸ್ ಇಷ್ಟು ಇಡೋದು ಕಾರಣ ಏನಂತಂದರೆ, ನಿಮಗೆ 100% ಪ್ರಾಕ್ಟಿಕಲ್ 1-to-1 ಟ್ರೈನಿಂಗ್ ಕೂಡಿಸ್ಕೊಂಡ್ಬಿಟ್ಟು 90 to 95% ಡೌಟ್ ಸಿಂಗಲ್ ಡೇದಲ್ಲಿ ಕಲ್ತ್ಕೊಳ್ತೀರಾ ನೀವು. ಇಲ್ಲಿಂದ ಹೋದ ತಕ್ಷಣ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀರಾ. ಅಲ್ಲಿ ಏನೇ ಡೌಟ್ಸ್ ಬಂದರೂ ಕೂಡ ನಿಮಗೆ ಒಂದು ಕ್ಲಾರಿಫಿಕೇಷನನ್ನು ಕೊಡೋಕ್ಕೆ ಶುರು ಮಾಡ್ತೇವೆ. ಜೊತೆಗೆ ನಮ್ಮ ಒಂದು ಇಂಟೆನ್ಷನ್ನು, ನಾವು ಏನು ಕಲ್ತಿದ್ದೇವೋ ನಿಮಗೆ A to Z ಓಪನ್ ಆಗಿ ಹೇಳ್ತಿದ್ದೇವೆ. ಯಾಕಂದರೆ ನನ್ನ ಒಂದು ಸ್ಕಿಲ್ಸಲ್ಲಿ ನಾನು ಅರ್ನ್ ಮಾಡಿದ್ದೀನಿ, ನಿಮ್ಮ ಒಂದು ಸ್ಕಿಲ್ಸಲ್ಲಿ ನೀವು ಅರ್ನ್ ಮಾಡ್ತಿದ್ದೀರಾ. ನೀವು ನನಗೆ ಕಾಂಪಿಟೇಟರ್ ಆಗಲ್ಲ, ನಾನು ನಿಮ್ಗೆ ಬಂದು ಕಾಂಪಿಟೇಟರ್ ಆಗಲ್ಲ. ಈಗ ಎಷ್ಟೋ ಜನ ನಮಗೆ ಈ ಥರ ಒಂದು ಟ್ರೈನಿಂಗ್ ಕೊಡ್ತಾ ಇರೋಕ್ಕೆ ಎಷ್ಟೋ ಜನ ಅಂದಿದ್ದಾರೆ, ಬೇರೆ ಯೂಟ್ಯೂಬರ್ ಹೆಂಗೆ ದುಡ್ಡು ಮಾಡೋಕ್ಕಾಗುತ್ತೆ ನೀವು ಈ ಥರ ಎಲ್ಲ ಹೇಳ್ಕೊಟ್ರೆ ಅಂತಂದ್ಬಿಟ್ಟು. ಸೊ ನಾನು ಹೇಳ್ತಿರೋದು, ಎಷ್ಟೇ ಜನ ಯೂಟ್ಯೂಬಲ್ಲಿ ಕಾಂಪಿಟೇಟರ್ ಇದ್ದರೂ ಕೂಡ ನಿಮಗೆ ಯಾರನ್ನು ಕೂಡ ಕಾಂಪಿಟೇಟರ್ ಅಂತ ಅನ್ನಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಸ್ಕಿಲ್ಸೇ ಬೇರೆ, ನಿಮ್ಮ ಐಡಿಯಾಸೇ ಬೇರೆ. ಈಗ ನನ್ನ ಥರ ಯಾರೂ ಬೇರೆಯವ್ರು ಇರಲ್ಲ, ಸೊ ನಿಮ್ಮ ಥರ ಬೇರೆಯವ್ರು ಯಾರೂ ಇರಲ್ಲ. ನಿಮ್ಮ ಥರ ಯೋಚನೆ ಯಾರನ್ನೂ ಕೂಡ ಮಾಡಲ್ಲ, ಸೊ ಬೇರೆಯವ್ರ ಥರ ನಿಮಗೂ ಕೂಡ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ತಿರೋದು, ನೀವು ಒಂದು ಜಾಬಲ್ಲಿ ತಿಂಗಳಿಗೆ 3 ಲಕ್ಷ ಅರ್ನ್ ಮಾಡಬೇಕು ಅಂತಂದರೆ ಎಷ್ಟು ವರ್ಷ ಓದಿರ್ತೀರಾ, ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇತ್ತೀಚೆಗೆ ಎಷ್ಟೋ ಜನ IT ಕಂಪನಿಯವರು ಎಷ್ಟೋ ಜನ ಬರ್ತಿದ್ದಾರೆ ಇವಾಗ ನಮ್ಮ ಹತ್ರ ಹೇಳಬೇಕು ಅಂತಾನೆ, ಟ್ರೈನಿಂಗ್ ಬರ್ತಿರ್ಬೇಕಂದ್ರೆ ಇವಾಗ ಅವ್ರಿಗೆ ಅನ್ನಿಸ್ತಿದೆ ನಾವು ಏನು ಮಾಡ್ತಿದ್ದೇವೆ ಅಂತಂದ್ಬಿಟ್ಟು. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಅಣ್ಣನೇ ಒಂದು IT ಯಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ಕೊಂಡ್ಬಿಟ್ಟು 2,80,000 ಸ್ಯಾಲ್ರಿ ತಗೊಳ್ಳೋರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ಕಮ್ ನೋಡಿಬಿಟ್ಟು 2019 ಅವ್ರ ಕೆಲಸನ ಬಿಟ್ಟರು. ಯೂಟ್ಯೂಬಿಂದ ಅರ್ನ್ ಮಾಡಿರೋ ದುಡ್ಡು ಯಾವ ಥರ ನಾನು ಇಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು, ನೀವುಗಳು ಮಾಡಿ ಅಂತ ಹೇಳ್ತಿದ್ದೀನಿ. ಇದನ್ನೆಲ್ಲ ನಮ್ಮ ಪರ್ಸ್ನಲ್, ಆ್ಯಕ್ಚುಲಿ ನಿಮ್ಗೆ ನೀಡೇ ಇಲ್ಲ, ನಾವು ತೋರಿಸ್ಲಿಕ್ಕೆ ಕೂಡ ಬಾರ್ದು. ಸೊ ನಾನು ಹೇಳ್ತಿರೋದು ನಿಮಗೊಂದು ಕಾನ್ಫಿಡೆನ್ಸ್ ಬರಲಿ,
ನಿಮ್ಮ ಒಂದು ಸ್ಕಿಲ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಅರ್ನ್ ಮಾಡಿ ಅಂತಂದ್ಬಿಟ್ಟು. ಯಾಕಂದರೆ ಎಷ್ಟೋ ಜನ ಯೂಟ್ಯೂಬ್ ಮಾಡ್ಬೇಕಂತಿದ್ದೀರಾ, ಬಟ್ ನಿಮ್ಗಲ್ಲಿ ಸಪೋರ್ಟ್ ಮಾಡದೇ ಇರೋರು ಇರ್ಬೋದು, ಇಲ್ಲಾಂದರೆ ಏನೋ ಒಂದು ಇಶ್ಯೂಸ್ ಇರ್ಬೋದು, ಇಲ್ಲ ಎಲ್ಲೋ ಕಡಿಮೆ ಇದು ಇದೆ ಅಂತ ಹೋಗ್ತೀರಾ, ಅಲ್ಲಿ ಹೋದ ತಕ್ಷಣ ನಿಮಗೆ ನಾಲೆಡ್ಜ್ ಪ್ರಾಪರಾಗಿ ಸಿಕ್ಕಿರಲ್ಲ, ಆಮೇಲೆ ಯೂಟ್ಯೂಬು ನಮ್ಗೆ ವರ್ಕ್ ಆಗಲ್ಲ ಅಂತ ಕುತ್ಕೊಂಡ್ಬಿಟ್ಟಿರ್ತೀರ. ಅದನ್ನೆಲ್ಲ ಬೇಡ, ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ 100% ಯೂಟ್ಯೂಬು ನೀವು ಆರಾಮಾಗಿ ಕಲ್ತ್ಕೊಂಡು. ಹಾಂ, ಸೊ ಇವಾಗ ಬನ್ನಿ ನಾನು ತೋರಿಸ್ತೀನಿ. ಆ, ಇದು ನನ್ನ ಒಂದು ಅಕೌಂಟಲ್ಲಿ ಇವಾಗ ಇರೋದು FD 60,88,858. ಸೊ ಇದು ನನ್ನ ಅಕೌಂಟಲ್ಲಿ ಇಟ್ಕೊಂಡಿರೋ ದುಡ್ಡು. ನಂದು ಪ್ರಾಪರ್ಟಿ 60-40 ಸೈಟು ಮನೆ ಮುಂದ್ಗಡೆನೆ ಫುಲ್ ಕ್ಯಾಶಲ್ಲಿ 1,20,00,000 ತೊಗೊಂಡಿರೋದು. ಈಗ ಮನೆ ಕಟ್ತಿರೋದು ಹತ್ತತ್ರ 1.5 ಕೋಟಿ. ಜೊತೆಗೆ ನನ್ನ ಒಂದು BMW ಕಾರು ಸೆಕೆಂಡ್ಸಲ್ಲಿ ತೊಗೊಂಡಿದ್ದೀನಿ ಅಂತಂದರೆ ಅದಕ್ಕೊಂದು ಸ್ಟೋರಿ ಇದೆ. ಆ್ಯಕ್ಚುಲಿ ಒಂದು ಸಿಂಗಲ್ ಕಾರು ರೆವಿನ್ಯೂಯಲ್ಲಿ ನಾನು ನನ್ನ ಒಂದು BMW ಕಾರನ್ನ ತೊಗೊಂಡಿರೋದು. ಸೊ ನಾನು ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಎಷ್ಟೊಂದು ಜನ ಸ್ಕಿಲ್ಸ್ ಇದೆ, ನಿಮ್ಮನ್ನ ಸ್ಕಿಲ್ಸನ್ನು ಬಿಟ್ಬಿಟ್ಟು ನೀವು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ವರ್ಕ್ ಮಾಡ್ತಿದ್ದೀರಾ, ಬಟ್ ನಿಮ್ಮ ಸ್ಕಿಲ್ಸನ್ನು ಬಿಟ್ಬಿಟ್ಟಿದ್ದೀರಾ, ಬೇರೆಯವ್ರಿಗೆ ಹೋಗಿ ಟೈಮ್ ಕೊಡ್ತಿದ್ದೀರಾ, ಬೇರೆಯವ್ರಿಗೆ ಹೋಗಿ ಅವ್ರಿಗೆ ಉದ್ಧಾರ ಮಾಡ್ತಿದ್ದೀರಾ. ನಿಮ್ಗಂತೇಳಿ ನೀವು ಉದ್ಧಾರ ನಿಜವಾಗ್ಲೂ ಕೂಡ ಮಾಡ್ತಿಲ್ಲ. ಬಟ್ ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ 10 ಜನ ಕುತ್ಕೊಂಡು ಊಟ ತಿಂದರೂ ಕೂಡ ನೀವು ತಲೆ ಕೆಡಿಸ್ಕೋಬಾರ್ದಂತಂದರೆ ನಿಜವಾಗ್ಲೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ. ಯಾಕಂದರೆ ಯೂಟ್ಯೂಬಿಂದ ಸಿಕ್ಕಾಪಟ್ಟೆ ದುಡ್ಡಿದೆ. ನನಗೆ ತಿಂಗಳಿಗೆ 3,500 ಸ್ಯಾಲ್ರಿ 2009ನಲ್ಲಿ, ಇವತ್ತಿಗೆ ದಿನಕ್ಕೆ 33,000 ರೂಪಾಯಿ ದುಡ್ಡು ಬರುತ್ತೆ ಅಂತಂದರೆ ಯೋಚನೆ ಮಾಡಿ ಎಷ್ಟು ಡಿಫ್ರೆನ್ಸ್ ಇರ್ಬೋದು ಯೂಟ್ಯೂಬ್ ಇನ್ಕಮ್ ಅಂತಂದ್ಬಿಟ್ಟು. ಯಾಕಂದರೆ ಯೂಟ್ಯೂಬ್ ಅನ್ನೋದು ವರ್ಲ್ಡಲ್ಲಿ 55% ರೆವಿನ್ಯೂ ಶೇರ್ ಮಾಡ್ತಿರೋದು ಯೂಟ್ಯೂಬರ್ಗೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಈವನ್ ಯೂಟ್ಯೂಬ್ ಚಾನಲ್ ಎಲ್ಲ ಇಟ್ಕೊಂಡವ್ರಿಗೆ ಕೂಡ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಒಂದು ಗೈಡೆನ್ಸ್ ಮಾಡೋರು, ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋರು ತುಂಬ ಪರ್ಫೆಕ್ಟಾಗಿರಬೇಕು, ಹಾನೆಸ್ಟ್ ಆಗಿರಬೇಕು. ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಬಿಟ್ಟು ಮತ್ತೆ ನಿಮ್ಮ ಹತ್ರ ಎಳಿಯೋಕ್ಕಂತ ಶುರು ಮಾಡಬಾರ್ದು. ಸೊ ನಮ್ದು ಹೆಂಗಂತಂದರೆ ಒನ್ ಟೈಮ್ ಪೇಮೆಂಟು. ಬೇಸಿಕಲಿ ಹೇಳಬೇಕಂತಂದರೆ ಒನ್ ಟೈಮ್ ಲರ್ನಿಂಗ್, ಲೈಫ್ ಟೈಮ್ ಅರ್ನಿಂಗ್ ಅನ್ನೋದು ಒಂದು ನನ್ನ ಪಾಲಿಸಿ. ಒನ್ ಟೈಮ್ ನೀವು ಫೀಸನ್ನು ಪೇ ಮಾಡಿದ್ರೆ ನಿಮ್ಮ ಒಂದು ಕಂಪ್ಲೀಟ್ ಟ್ರೈನಿಂಗನ್ನು ನೀವು ತೊಗೊಳ್ತಿರ್ತೀರ. ಸೊ ಇವಾಗ ನೀವು ಯೋಚನೆ ಮಾಡಿ, ಒಂದು ತಿಂಗಳಿಗೆ ನನಗೆ 3 ಲಕ್ಷಕ್ಕಿಂತಲೂ ಜಾಸ್ತಿ ದುಡ್ಡು ಬಂದಿದೆ. ಇವಾಗ ಒಂದು 3 ಡೇಸ್ ಕ್ಲಾಸ್ ಅಂತ ಬಂದರೆ 1 ಡೇಗೆ ಬಂದುಬಿಟ್ಟು 50,000 ಇದೆ. ಅದು 4 ಜನ ಕುತ್ಕೊಂಡ್ಬಿಟ್ಟು ಕಲಿಯುವಂಥದ್ದು. ಇದರಲ್ಲಿ ಬಂದು ಯೂಟ್ಯೂಬ್ ಟ್ರೈನಿಂಗ್ ಇರುತ್ತೆ, ಫೇಸ್ಬುಕ್ ಟ್ರೈನಿಂಗ್ ಇರುತ್ತೆ, ಇನ್ಸ್ಟಾಗ್ರಾಮ್ ಟ್ರೈನಿಂಗ್ ಇರುತ್ತೆ, ಅಮೆಝಾನ್ ಅಫಿಲಿಯೇಟ್ ಟ್ರೈನಿಂಗ್ ಇರುತ್ತೆ. ಇದು 4 ಜನ ಕುತ್ಕೊಂಡು ಕಲಿಯೋಕ್ಕೆ 50,000. ಜೊತೆಗೆ 3 to 6 ಮಂತ್ಸ್ ಸಪೋರ್ಟ್ ಇರುತ್ತೆ. ಮೋರ್ ದೆನ್ 40 ಇಂಪಾರ್ಟೆಂಟ್ಸ್ ಪಾಯಿಂಟ್ಸನ್ನು ಶೇರ್ ಮಾಡ್ತಿದ್ದೆವು. ಜೊತೆಗೆ ಮಾನಿಟೈಸ್ ಮಾಡಬೇಕಂದ್ರೆ ಒಂದು 7-8 ಟೈಮು ಎನಿ ಡೆಸ್ಕಿಂದ ಕನೆಕ್ಟ್ ಮಾಡಬೇಕು ಯೂಟ್ಯೂಬ್ಗೆ. ಅಂದರೆ ಫೇಸ್ಬುಕ್ ಅಂದರೂ ಕೂಡ ಕನೆಕ್ಟ್ ಮಾಡಬೇಕು. ಜೊತೆಗೆ ನೆಕ್ಸ್ಟ್ ಬಂದು ನಾನು ಇಂಡಿವಿಜುವಲ್ ಆಗಿ ಕುತ್ಕೊಂಡು ಕಲಿಬೇಕು, ನಾನು ತುಂಬ ಸೀರಿಯಸ್ ಆಗಿ ಕಲಿಬೇಕು ಅಂತಂದವ್ರಿಗೆ ಅದು ಬಂದು 3 ಡೇಸು 1-to-1 ಕುತ್ಕೊಂಡು ಕಲಿಬೇಕು ಅಂತಂದರೆ 65,000 ಫೀಸ್ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ಬರೋದು ನಿಮ್ಮದೊಂದು ಕಮರ್ಷಿಯಲ್ ಬಿಸ್ನೆಸ್ ಇದೆ, ಬ್ರ್ಯಾಂಡ್ ಪ್ರಮೋಷನು, ಕೊಲಾಬ್ರೇಷನು, ಪ್ರಾಡಕ್ಟ್ ರಿವ್ಯೂ, ಜೊತೆಗೆ 4 ಪ್ಲಾಟ್ಫಾರ್ಮಿಂದ ನೀವು ಅರ್ನ್ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಮೆಝಾನ್ ಅಫಿಲಿಯೇಟ್ ಆಗಿರ್ಬೋದು. ಡೈರೆಕ್ಟಾಗಿ ಯೂಟ್ಯೂಬಿಂದ 55% ರೆವಿನ್ಯೂ ಅರ್ನ್ ಮಾಡ್ಬೋದು, ಡೈರೆಕ್ಟಾಗಿ ಫೇಸ್ಬುಕ್ಕಿಂದ ಅರ್ನ್ ಮಾಡ್ಬೋದು, ಡೈರೆಕ್ಟಾಗಿ ಅಮೆಝಾನ್ ಅಫಿಲಿಯೇಟಿಂದ ಅರ್ನ್ ಮಾಡ್ಬೋದು. ಇಂಡೈರೆಕ್ಟಾಗಿ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು, ಇನ್ಸ್ಟಾಗ್ರಾಮಿಂದ ಅರ್ನ್ ಮಾಡ್ಬೋದು, ಫೇಸ್ಬುಕ್ಕಿಂದ ಅರ್ನ್ ಮಾಡ್ಬೋದು, ಅಮೆಝಾನ್ ಅಫಿಲಿಯೇಟಿಂದ ಕೂಡ ಅರ್ನ್ ಮಾಡ್ಬೋದು. ಜೊತೆಗೆ ನಿಮ್ಮ ಬ್ರ್ಯಾಂಡ್ ಕೊಲಾಬ್ರೇಷನ್, ಪ್ರಾಡಕ್ಟ್ ರಿವ್ಯೂ, ಸ್ಪಾನ್ಸರ್ಶಿಪ್ ಅದನ್ನೆಲ್ಲನೂ ಕೂಡ ಅರ್ನ್ ಮಾಡ್ಬೋದು. ಸೊ ಅದನ್ನು ಬಂದುಬಿಟ್ಟು ನಿಮಗೆ ಫೀಸು 1 ಲಕ್ಷ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಜಾಸ್ತಿ ಸಪೋರ್ಟ್ ಬೇಕು, ನಾನು 100% ನಾನು ಮಾಡಲೇಬೇಕು ಅಂದವರಿಗೆ 1.5 lakh ಬರುತ್ತೆ. ಅದಕ್ಕೆ ಬ್ಯಾಕ್ ಸಪೋರ್ಟನ್ನು ಜಾಸ್ತಿ ಬರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಒಂದು ಪರ್ಸ್ನಲ್ ಟ್ರೈನಿಂಗ್ ಅಂತ ಬರುತ್ತೆ. ಅದು ಫೀಸ್ ಬಂದುಬಿಟ್ಟು 3.5 lakh. ನೆಕ್ಸ್ಟ್ ಬರೋದು ಇನ್ನೊಂದು ಬಂದು VIP ಟ್ರೈನಿಂಗ್, ಪರ್ಸ್ನಲ್ ಟ್ರೈನಿಂಗ್ ಬಂದುಬಿಟ್ಟು 5 lakh. ಸೊ 5 lakh ಆರ್ 3 lakh, 3.5 lakh ಇನ್ವೆಸ್ಟ್ಮೆಂಟ್ ಮಾಡಿದವರು ಫ್ಯೂಚರ್ಗೆ ನೀವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟು ಕಲಿತ್ರೆ 1 ತಿಂಗಳಲ್ಲಿ ನೀವು ಹಾಕಿರೋ ದುಡ್ಡನ್ನು ಎತ್ಕೋಬೋದು. ಸೊ ತುಂಬ ಜನ ಹೇಳ್ತಿರ್ತಾರೆ, ಒಬ್ಬನ ಕುಡುಕನ ಜೊತೆ ಸೇರಿದ್ರೆ ನಾನು ಒಬ್ಬನ ಕುಡುಕ ಆಗ್ತೇವಂತೆ, ಇನ್ನೊಬ್ಬನು ಅಭ್ಯಾಸ ಇರೋರ ಜೊತೆ ಸೇರಿದ್ರೆ ಅಲ್ಲಿ ಆ ಥರ ಆಗ್ತೇವಂತೆ. ಇಲ್ಲಿ ನೀವು ಯೂಟ್ಯೂಬ್ ಮಾಡಬೇಕು ಅಂತ ನೀವೇನಾದರೂ ಬಂದರೆ
ನೀವು ಕೂಡ 100% ಇನ್ನೊಬ್ಬರು ಯೂಟ್ಯೂಬರ್ ಆಗ್ತೀರಾ. ಸೊ ನೆಕ್ಸ್ಟ್ ಇವಾಗ ನಾನು ಒಂದು ಔಟ್ಸೈಡ್ ತೋರಿಸ್ತೀನಿ. ಸೊ ಇದು ಬೇಸಿಕಲಿ ನಮ್ಮದು ಆಫೀಸು. ಸೊ ಇದರಲ್ಲಿ ಹೇಳಬೇಕಂತಂದರೆ ಇಲ್ಲಿ ಯೂಟ್ಯೂಬಿಂದನೂ ಕೂಡ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಿಂದ ಎಷ್ಟು ಅರ್ನ್ ಮಾಡಿದ್ದೀನಿ, ಫೇಸ್ಬುಕ್ಕಿಂದ ಎಷ್ಟು ಅರ್ನ್ ಮಾಡಿದ್ದೀನಿ, ಪ್ರಮೋಷನಿಂದ ಎಷ್ಟು ಅರ್ನ್ ಮಾಡಿದ್ದೀನಿ, ಅಫಿಲಿಯೇಟಿಂದ ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೊ ಯೂಟ್ಯೂಬಿಂದ ಡೈರೆಕ್ಟಾಗಿ ನಾನು ಅರ್ನ್ ಮಾಡಿರೋದು 3,70,00,000 ಒಬ್ಬನೇ ವರ್ಕ್ ಮಾಡಿಬಿಟ್ಟು. ನೆಕ್ಸ್ಟ್ ಬಂದು ಫೇಸ್ಬುಕ್ಕಿಂದ 25 ಲ್ಯಾಕ್ ಅರ್ನ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಿಂದ ಹತ್ತತ್ರ 42 ಲ್ಯಾಕ್ಗಿಂತಲೂ ಜಾಸ್ತಿ ಅರ್ನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಪ್ರಮೋಷನಿಂದ 10 ಲಕ್ಷಕ್ಕಿಂತಲೂ ಜಾಸ್ತಿ ಅರ್ನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಅಫಿಲಿಯೇಟಿಂದ ಇಲ್ಲಿನೂ ಕೂಡ 4 ಲಕ್ಷಕ್ಕಿಂತಲೂ ಜಾಸ್ತಿ ಅರ್ನ್ ಮಾಡಿದ್ದೀನಿ. ಸೊ ನಮಗೆ ಮುಂಚೆ ಯಾರು ಗೈಡ್ ಮಾಡೋರಿರಲಿಲ್ಲ, ಹಾಗಾಗಿ ನಾವು ಬರೀ ಯೂಟ್ಯೂಬನ್ನ ಮಾತ್ರ ಫೋಕಸ್ ಮಾಡಿದ್ದು. ಬಟ್ ಇವಾಗ ನಮ್ಗಳಿಗೆ ಎಲ್ಲನೂ ಕೂಡ ಗೊತ್ತಾಗಿ, ಸೊ ಬೇರೆಯವರಿಗೆ ನಮಗೆ ಮಿಸ್ಟೇಕ್ ಆಗಿರೋದನ್ನ ಬೇರೆಯವರಿಗೆ ಮಿಸ್ಟೇಕ್ ಆಗ್ಬಾರ್ದು ಅಂತಂದ್ಬಿಟ್ಟು, ಸೇಮ್ ಟೈಮ್ ನೀವು ಒಂದು ಸೋಷಿಯಲ್ ಮೀಡಿಯಾನ ತುಂಬ ಸೀರಿಯಸ್ ಆಗಿ ಏನಾದ್ರು ತಗೊಳಂಗಿತ್ತು ಅಂತಂದರೆ ಕಂಪ್ಲೀಟ್ ಆಗಿ ಒಂದೇ ಟೈಮ್ಗೆ ಎಂಟ್ರಿ ಹೊಡೀರಿ ಸೋಷಿಯಲ್ ಮೀಡಿಯಾಗೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಫೇಸ್ಬುಕ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಬೆನಿಫಿಟ್ ಇದೆ. ಸೊ ಇವಾಗ ನಿಮ್ಗೆ ಅನ್ಸುತ್ತಾ ನಿಜವಾಗ್ಲೂ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಫೀಸ್ ಬಂದ್ಬಿಟ್ಟು 15,000, 20,000, 30,000, 45,000 ರುಪೀಸ್ ಸಿಂಗಲ್ ಡೇ ಕ್ಲಾಸ್ ಏನೋ ತುಂಬ ಕಾಸ್ಟ್ ಜಾಸ್ತಿ ಅಂತ ಅನ್ಸುತ್ತಾ ನಿಮಗೆ? ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನನ್ನ ಒಂದು ಗ್ರಾಫ್ ನೋಡ್ಕೊಂಬಿಡಿ. 2009 ನಾನು 3,500 ತಿಂಗಳಿಗೆ 3,500 ಇತ್ತು ನನಗೆ. ಇವತ್ತಿಗೆ ಒಂದು ದಿನಕ್ಕೆ 35,000ಕ್ಕಿಂತಲೂ ಜಾಸ್ತಿ ಯೂಟ್ಯೂಬಿಂದ ಅರ್ನ್ ಮಾಡ್ತಿದ್ದೀನಿ. ಸೊ ಇವಾಗ ನೀವು ಯೋಚನೆ ಮಾಡಿ, ಕಲಿಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಹಾಕಲೇಬೇಕಾಗುತ್ತೆ. ಜೊತೆಗೆ ನೀವು ಯಾರ ಹತ್ರ ಹೋಗಿ ಕಲಿತೀರಾ, ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈಗ ಬೇಸಿಕಲಿ ನಾನು ಹೇಳ್ತಿರೋದು ಏನಪ್ಪ ಅಂತಂದರೆ, ನಮ್ಮದು ಒನ್ ಡೇ ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಫೇಸ್ ಟು ಫೇಸ್ A to Z ಪ್ರಾಕ್ಟಿಕಲ್ ಟ್ರೈನಿಂಗಲ್ಲಿ ಇಲ್ಲಿ ಬಂದು ನಮ್ಮದು ಸಿಲ್ವರ್ ಕ್ಲಾಸ್ ಬರುತ್ತೆ, ಗೋಲ್ಡ್ ಕ್ಲಾಸ್ ಬರುತ್ತೆ, ಡೈಮಂಡ್ ಕ್ಲಾಸ್ ಬರುತ್ತೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ, ನಿಮ್ಗೆ ಯಾವುದು ನೆಸೆಸಿಟಿ ಇರುತ್ತೋ ಅದನ್ನು ನೀವು ತೊಗೋಬೋದು. ಸೊ ಸಿಲ್ವರ್ ಕ್ಲಾಸಲ್ಲಿ ಬಂದು ಗ್ರೂಪ್ ಆಫ್ 4 ಮೆಂಬರ್ಸು ಸೇಮ್ ಕಂಟೆಂಟು ಟ್ರೈನಿಂಗ್ ಕೊಡೋದು. ಜೊತೆಗೆ ಇದ್ರ ಫೀಸ್ ಬಂದುಬಿಟ್ಟು 15,000 ಆಗಿರುತ್ತೆ. ನಮ್ಮದು ಕಂಪ್ಲೀಟಾಗಿ ಹತ್ತತ್ರ ಒಂದು 30 ಪಾಯಿಂಟ್ಸ್ ಇದೆ. ಇಲ್ಲೆಲ್ಲ ಬಂದು ತುಂಬ ಕಡಿಮೆ ಪಾಯಿಂಟ್ಸ್ ಇರೋದು. ಸೊ ಟೋಟಲಾಗಿ 30 ಪಾಯಿಂಟ್ಸು ಜೊತೆಗೆ 3 to 6 ಮಂತ್ಸ್ ಸಪೋರ್ಟ್ ಬರುತ್ತೆ. ನೆಕ್ಸ್ಟ್ ಗೋಲ್ಡ್ ಟ್ರೈನಿಂಗ್ ಹೋದರೆ ನಿಮ್ಮ ಫೀಸ್ ಬಂದುಬಿಟ್ಟು 1-to-1 ಟ್ರೈನಿಂಗು ಇದು 20,000 ಆಗಿರುತ್ತೆ. ನೆಕ್ಸ್ಟ್ ಬಂದು ಡೈಮಂಡ್ಗೆ ಹೋದರೆ ನಿಮಗೆ 45,000 ಆಗಿರುತ್ತೆ. ಇದರಲ್ಲಿ ಯೂಟ್ಯೂಬ್ ಬರುತ್ತೆ, ಕಮರ್ಷಿಯಲ್ ಬಿಸ್ನೆಸ್ ಬರುತ್ತೆ, ಬ್ರ್ಯಾಂಡ್ ಪ್ರಮೋಷನ್, ಕೊಲಾಬ್ರೇಷನ್, ಪ್ರಾಡಕ್ಟ್ ರಿವ್ಯೂ ಬರುತ್ತೆ, ಜೊತೆಗೆ ನಿಮಗೆ ಅಮೆಝಾನ್ ಅಫಿಲಿಯೇಟ್ ಬರುತ್ತೆ. ಸೊ ನಿಮ್ಗಳಿಗೆ ಯಾವುದರಲ್ಲಿ ಇದರಲ್ಲಿ ನಿಮಗೆ ಆಸಕ್ತಿ ಇರುತ್ತೋ, ನಿಮ್ಗೆ ನೀಡ್ ಇರುತ್ತೋ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಾವುದನ್ನು ಕೂಡ ನಿಮ್ಮ ಬ್ರ್ಯಾಂಡ್ ಪ್ರಮೋಷನ್ ಕೊಲಾಬ್ರೇಷನ್ ಬರೋದಿಲ್ಲ, ಇದರಲ್ಲಿ ಬಂದುಬಿಟ್ಟು ನಿಮಗೆ ಬ್ರ್ಯಾಂಡ್ ಪ್ರಮೋಷನ್ ಕೊಲಾಬ್ರೇಷನ್ ಬರೋದ, ಇದರಲ್ಲೆಲ್ಲನೂ ಕೂಡ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ಬಂದರೆ 3 days ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಫೇಸ್ ಟು ಫೇಸ್ A to Z ಪ್ರಾಕ್ಟಿಕಲ್ ಟ್ರೈನಿಂಗ್. ಇಂಡಿಯಾದಲ್ಲೇ ಆ್ಯಕ್ಚುಲಿ ನಾನು 1-to-1 ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ಮೊದಲನೇ ವ್ಯಕ್ತಿ. ಇಲ್ಲಿವರೆಗೂ ಕೂಡ ಯಾರನ್ನೂ ಕೂಡ ಇದನ್ನು ಟ್ರೈ ಮಾಡಿಲ್ಲ. ಯಾಕಂದರೆ ನಿಮ್ಮ ಗ್ರೂಪಲ್ಲಿ ಗೋವಿಂದ ಮಾಡೋರು ಎಷ್ಟೋ ಜನ ಇರ್ತಾರೆ, ಬಟ್ 1-to-1 ಹೇಳ್ಕೊಡ್ಬೇಕನ್ನೋರು ಯಾರನ್ನೂ ಕೂಡ ಇಲ್ಲ. ಸೊ ನೀವು ಫೀಸ್ ಪೇ ಮಾಡಿದ್ರು ಕೂಡ 3 ಲಕ್ಷ, 4 ಲಕ್ಷ, 7 ಲಕ್ಷವರೆಗೂ ಚಾರ್ಜ್ ಮಾಡ್ತಾರೆ, ಆದರೂ ಕೂಡ ಗ್ರೂಪಲ್ಲೇ ಹೇಳ್ಕೊಡ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಸಿಲ್ವರ್ ಕ್ಲಾಸಲ್ಲಿ ಬಂದು ಗ್ರೂಪ್ ಆಫ್ 4 ಜನ ಸೇಮ್ ಕಂಟೆಂಟು. ಸೊ ಇದರಲ್ಲಿ ಬಂದು ಯೂಟ್ಯೂಬ್ ಟ್ರೈನಿಂಗ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಅಮೆಝಾನ್ ಅಫಿಲಿಯೇಟ್ ಇರುತ್ತೆ. ಇದರಲ್ಲಿ ಬಂದು ಸರಿ ಸುಮಾರು 40 ಪಾಯಿಂಟ್ಸ್ಗಿಂತಲೂ ಜಾಸ್ತಿ ಇನ್ಫಾರ್ಮೇಷನನ್ನು ಶೇರ್ ಮಾಡೋದು, ಜೊತೆಗೆ 3 to 6 ಮಂತ್ಸ್ ಸಪೋರ್ಟ್ ಇರುತ್ತೆ. ಇದರಲ್ಲಿನೂ ಕೂಡ ನಿಮಗೆ ಫೀಸ್ ಬಂದುಬಿಟ್ಟು ಅದು 50,000 ಬರುತ್ತೆ 4 ಜನ ಕೂತ್ಕೊಂಡು ಕಲಿಬೇಕಂದ್ರೆ. ಇದು ಬಂದುಬಿಟ್ಟು 65,000 ಆಗುತ್ತೆ. ಸೊ ಈ 65,000ಅಲ್ಲಿ ಕಂಪ್ಲೀಟಾಗಿ ಮತ್ತೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅಮೆಝಾನ್ ಅಫಿಲಿಯೇಟು, ಜೊತೆಗೆ ಬ್ರ್ಯಾಂಡ್ ಪ್ರಮೋಷನ್, ಕೊಲಾಬ್ರೇಷನ್, ಪ್ರಾಡಕ್ಟ್ ರಿವ್ಯೂ, ಇದರಲ್ಲಿ ಕೂಡ ಮೋರ್ ದೆನ್ 40 ಇಂಪಾರ್ಟೆನ್ಸ್ ಪಾಯಿಂಟ್ಸನ್ನು ಬರೋದು. ನೆಕ್ಸ್ಟ್ ಬರೋದು ನಮ್ಮದು 1 lakh ಕ್ಲಾಸು, ಡೈಮಂಡ್ ಕ್ಲಾಸ್ ಬರೋದು. ಇದನ್ನು ಬಂದುಬಿಟ್ಟು ನಿಮಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಆಗಿದ್ದು, ಕಮರ್ಷಿಯಲ್ ಬಿಸ್ನೆಸ್ ಆಗಿರ್ಬೋದು, ಕಂಪ್ಲೀಟಾಗಿ ಇದರಲ್ಲಿ ಬರುತ್ತೆ. ಸಪೋಸ್ ನಿಮ್ಮ ಕಮರ್ಷಿಯಲ್ ಬಿಸ್ನೆಸ್ ಇತ್ತಂದರೆ ಇದನ್ನು ಯೂಸ್ ಇರುತ್ತೆ. ನಿಮಗೆ ಬರೀ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ನಾನು ಗ್ರೂಪಲ್ಲಿ ಕುತ್ಕೊಂಡು ಕಲಿಬೇಕು ಅಂತಂದರೆ ಇದನ್ನು ಯೂಸ್ ಆಗುತ್ತೆ. ಇಲ್ಲ ನಾನು ಪ್ರೈವೇಟಾಗಿ ನಾನು ಸುಮಾರು ಕ್ವಶನ್ಸ್ ಇದೆ, ನಾನು ಡೌಟ್ ಕ್ಲಿಯರ್ ಮಾಡಬೇಕು, ನಾನು 100% ಯೂಟ್ಯೂಬ್ ಮಾಡಲೇಬೇಕು ಅಂತಂದವ್ರಿಗೆ ಇದನ್ನು ವರ್ಕ್ ಆಗುತ್ತೆ. ಸೊ ನಮಗೆ ಆ್ಯಕ್ಚುಲಿ ಯಾರನ್ನೂ ಕೂಡ ಗೈಡ್ ಮಾಡಲಿಲ್ಲ. ಇವಾಗ ನನಗೆ 45 lakh ಫಾಲೋವರ್ಸ್ ಇದ್ದಾರೆ, ಬಟ್ ನಮಗೇನಾದ್ರು ಗೈಡ್ ಮಾಡಿದರೆ ಯೂಟ್ಯೂಬಲ್ಲಿ 45 lakh ಫಾಲೋವರ್ಸ್ ಇದ್ದಿದ್ದರೆ ಇವತ್ತಿಗೆ ಫೇಸ್ಬುಕ್ಕಲ್ಲಿ ನನಗೆ ಹತ್ತತ್ರ ಸರಿ ಸುಮಾರು ಈಕ್ವಲೆಂಟಾಗಿ ಫಾಲೋವರ್ಸ್ ಇದ್ದಿದ್ರು. ಅದು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋವರ್ಸ್ ಇರ್ತಿದ್ರು. ಸೊ ಜೊತೆಗೆ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನೀವು ಒಂದು ಟೈಮ್ ಯೂಟ್ಯೂಬ್ ಅನ್ನೋದು ಕಲ್ತ್ಕೊಂಡ್ಬಿಟ್ರೆ
ಯೂಟ್ಯೂಬಿಂದ ದುಡ್ಡು ಮಾಡ್ತೀರಾ, ಆ ಬರೋ ದುಡ್ಡಿಂದ ನೀವು ಏನೋ ಒಂದು ಕಮರ್ಷಿಯಲ್ ಬಿಸ್ನೆಸ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಮಾಡಿರೋ ಒಂದು ಪ್ರಾಡಕ್ಟ್ಗಳಾಗಿರ್ಬೋದು, ಟೆಸ್ಟಿಂಗ್ ಏನಾರು ಮಾಡಿದರೆ ಕೂಡ ಅದನ್ನು ಕೂಡ ಕಮರ್ಷಿಯಲ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂಥೇಳಿ, ಅಂದರೆ ನಾನು ಹೇಗೆ ಮಾಡಿದ್ದೇನೆ ಅಂತೇಳಿ ತೋರಿಸ್ತೀನಿ. ಯಾರನ್ನು ಕೂಡ ಥಿಂಕ್ ಮಾಡಬೇಡಿ ಯೂಟ್ಯೂಬನ್ನು ತುಂಬ ಚಿಕ್ಕದು ಅಂತಂದ್ಬಿಟ್ಟು. ಯೂಟ್ಯೂಬನ್ನಷ್ಟು ದೊಡ್ಡ ಪ್ಲಾಟ್ಫಾರ್ಮು ಎಲ್ಲಿ ಇಲ್ಲ. ಸೊ ಹೇಳಬೇಕಂದ್ರೆ ನಾನು ಒಂದು ಪೇಪರ್ ಪ್ಲೇನಿಂದ ಶುರು ಮಾಡಿರೋ ಜರ್ನಿ ಇವತ್ತಿಗೆ ಪ್ರೊಫೆಷ್ನಲ್ RC ಏರ್ಕ್ರಾಫ್ಟ್ ಮೋರ್ ದೆನ್ 50+ RC ಏರ್ಕ್ರಾಫ್ಟನ್ನು ಇಂಡಿಯಾದಲ್ಲಿ ಬಿಲ್ಡ್ ಮಾಡಿದ್ದೀನಿ. ಸೊ ನನಗೆ ಹೇಳಬೇಕಂತಂದರೆ ಕಾಂಪಿಟೇಟರ್ ಯಾರೂ ಅಷ್ಟಿಲ್ಲ. ಸೊ ತುಂಬ ಅಂದರೆ ತುಂಬ ಕಡಿಮೆ, ಯಾಕಂದರೆ ನಾನು ಸ್ಕ್ರ್ಯಾಚಿಂದನೇ ಹೇಳ್ಕೊಡೋದು. ಇದರಲ್ಲಿ ಕೂಡ ನಾನು RC ಏರ್ಕ್ರಾಫ್ಟ್ ಬಿಲ್ಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಆಮೇಲೆ ಫ್ಲೈಯಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಅದರಿಂದ ಯೂಸ್ ಏನಿದೆ ಅಂತ ಹೇಳ್ಕೊಡ್ತೀನಿ. ಸೊ ಇದನ್ನು ಬಂದುಬಿಟ್ಟು ನಾನು 19ಇಂದ ನೆಕ್ ಪೇನ್ ಶುರುವಾದಾಗ ಕೂಡ ನಾನು ಎಫರ್ಟ್ ಹಾಕಿಬಿಟ್ಟು ಬಿಲ್ಡ್ ಮಾಡಿರೋದು. ಯಾಕಂದರೆ ನನ್ನ ಮಕ್ಕಳಿಗೆ ಫ್ಯೂಚರ್ಗೆ, ನನ್ನ ಮಕ್ಕಳಿಗೆ ಒಂದು ಕಮರ್ಷಿಯಲ್ ಬಿಸ್ನೆಸ್ ಆಗಿರಲಿ. ನನ್ನ ಮಗನೂ ಕೂಡ ತುಂಬ ಇಂಟ್ರೆಸ್ಟ್ ಇದ್ದಾನೆ, ಹಾಗಾಗಿ ಈ ಒಂದು ಕಮರ್ಷಿಯಲ್ ಬಿಸ್ನೆಸ್ ಕೂಡ ನೆಕ್ಸ್ಟ್ ಇನ್ 2 ಮಂತ್ಸಲ್ಲಿ ಸ್ಟಾರ್ಟ್ ಆಗ್ತಿರೋದು. ಸೊ ನಾನು ಅದಕ್ಕೆ ಹೇಳ್ತಿದ್ದೀನಿ, ಯೂಟ್ಯೂಬ್ ಅನ್ನೋದು ಯಾರೂ ಅಷ್ಟು ಈಸಿಯಾಗಿ ತೊಗೋಬೇಡಿ. ಯಾಕಂದರೆ ಯೂಟ್ಯೂಬ್ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮು ಎಲ್ಲಿ ಇಲ್ಲ. ಬಟ್ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಸೊ ಈಗ ನೆಕ್ಸ್ಟ್ ಹೋಗೋಣ. ನಾನು ಹೇಳಿದೆ ಯೂಟ್ಯೂಬಿಂದ ನಾನು ಅಷ್ಟು ಅರ್ನ್ ಮಾಡಿದೆ, ಇಷ್ಟು ಅರ್ನ್ ಮಾಡಿದೆ ಅಂತ ಹೇಳಿದ್ನಲ್ವ. ಸೊ ನಾನು ನನ್ನ ಒಂದು FDದಲ್ಲಿ ನಿಮಗೆ ತೋರಿಸಿದೆ, ಅದು ಬ್ಯಾಲೆನ್ಸ್ ಅಮೌಂಟು. ಇಲ್ಲಿ ಬಂದು 60-40 ಸೈಟು, 60-40 ಸೈಟು ಕಂಪ್ಲೀಟಾಗಿ ಫುಲ್ ಕ್ಯಾಶಲ್ಲಿ ತೊಗೊಂಡಿರೋದು. ಇವಾಗ ನೀವು ನೋಡ್ತಿದ್ದೀರಾ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತೇಳಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗ್ತಿದೆ. ಆಮೇಲೆ ಈ ಕಾರ್ ನೋಡ್ತಿದ್ದೀರಾ, ಫುಲ್ ಕ್ಯಾಶಲ್ಲೇ ಒಂದು ಸಿಂಗಲ್ ವೀಡಿಯೋದಲ್ಲೇ ಕೂಡ ತೊಗೊಂಡಿರೋದು. ಸೊ ನಾನು ಹೇಳ್ತಿರೋದು ಎಲ್ಲನೂ ಕೂಡ ಆಗ್ತಿರೋದು ಅದು ಯೂಟ್ಯೂಬ್ ದುಡ್ಡಿಂದ. ಯಾಕೆ ಯೂಟ್ಯೂಬ್ ದುಡ್ಡಿಂದ ಹೆಂಗೆ ಆಗ್ತಿದೆ ಅಂತಂದರೆ, ನಿಮ್ಗೆ ಹೇಳಿದೆ 3,000-3,500 ತಿಂಗಳಿಗೆ ದುಡಿಯೋನು ದಿನಕ್ಕೆ 35,000 ರೂಪಾಯಿ ದುಡಿದ್ರೆ ಆಗದೇ ಇರುತ್ತಾ? ಸೊ ನಮ್ಗಿಂತಲೂ ಬುದ್ಧಿವಂತರು ನೀವುಗಳು ಹೋಗಿ ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಬಿಡಿ. ಆದಷ್ಟು ತಿಳ್ಕೊಂಡು ನೀವು ಟ್ರೈ ಮಾಡೋಕ್ಕೆ ಶುರು ಮಾಡಿ. ಜೊತೆಗೆ ಇದು 2 ಚಾನಲ್, ದತ್ತಾ ಬೇನೂರ್ ಕ್ರಿಯೇಷನು, ಮೇಕ್ ಯುವರ್ ಓನ್ ಕ್ರಿಯೇಷನು ಜರ್ನಿನ ಮುಗೀತು. ಈಗ ನೆಕ್ಸ್ಟ್ ಬರ್ತೀನಿ, ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್ ಅಂತ ಅನ್ನೋದನ್ನೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ನೆಕ್ಸ್ಟ್ ಬಂದು ಮನೆ ಹೆಸರು ಯೂಟ್ಯೂಬರ್ ಹೌಸು, ಅದನ್ನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ವರ್ಲ್ಡಲ್ಲಿ ಈ ಥರ ಮನೆ ಬರ್ತಿರೋದು ಫಸ್ಟು. ಇಲ್ಲಿಂದ ನನಗೆ ಮತ್ತೆ ಕಂಟೆಂಟನ್ನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತಿರೋದು. ನೆಕ್ಸ್ಟ್ ಬಂದು ನನ್ನ ಒಂದು ಯೂಟ್ಯೂಬರ್ ಹೌಸ್ ಸುಚಿತ್ ಅಂತ ಹೇಳಿ ನನ್ನ ಮಗನ ಹೆಸರು, ಮಗನ ಚಾನಲು. ಯೂಟ್ಯೂಬರ್ ಹೌಸ್ ಕೀರ್ತಿ ಅಂತ ಅನ್ನೋದು ನನ್ನ ಮಗಳ ಚಾನಲ್ ಹೆಸರು. ನೆಕ್ಸ್ಟ್ ಬಂದು ಯೂಟ್ಯೂಬರ್ ಹೌಸ್ ಫುಡ್ ಅನ್ನೋದು ನನ್ನ ವೈಫ್ ಚಾನಲ್ಲು. ಸೊ ನೆಕ್ಸ್ಟು ಕನ್ನಡದಲ್ಲಿ ಬರ್ತಾ ಇರೋದು ದತ್ತಾ ಬೇನೂರ್ ಫ್ಯಾಮಿಲಿ ಬ್ಲಾಗು. ಅಲ್ಲಿ ಬಂದುಬಿಟ್ಟು ಯೂಟ್ಯೂಬರ್ ಹೌಸ್ ಫ್ಯಾಮಿಲಿ ಬ್ಲಾಗ್ ಅಂತೇಳಿ ಕನ್ನಡದಲ್ಲಿ ಹಾಕಿದ್ದೀನಿ. ಕನ್ನಡ ಚಾನಲ್ ಬಂದುಬಿಟ್ಟು ದತ್ತಾ ಬೇನೂರ್ ಫ್ಯಾಮಿಲಿ ಬ್ಲಾಗನ್ನು ಅದನ್ನು ಚೇಂಜ್ ಮಾಡಬೇಕಾಗಿದೆ. ಎಕ್ಸಿಸ್ಟಿಂಗ್ ಚಾನಲ್ಲು ನಮ್ಮ ಮನೆಯಲ್ಲಿ ಆಲ್ರೆಡಿ ಒಂದು 8 ಚಾನಲ್ ಇದೆ. ಓವರಾಲ್ ನಮ್ಮ ಅಣ್ಣಂದಾಗಿರ್ಬೋದು, ನಮ್ಮದಾಗಿರ್ಬೋದು, ನಮ್ಮ ಅತ್ತಿಗೆದೆಲ್ಲ ತಮ್ಮಂದಾಗಿರ್ಬೋದು. ಇವಾಗ ಒಂದೇ ಒಂದು ಫ್ಯಾಮಿಲಿಯಲ್ಲಿ 8 ಚಾನಲ್ ಇದೆ. ಸೊ ಯೋಚನೆ ಮಾಡಿ, ಯಾಕೆ ಅಷ್ಟೊಂದೆಲ್ಲ ಕೆಲಸ ಬಿಟ್ಬಿಟ್ಟು ಎಲ್ಲರೂ ಕೂಡ ಯೂಟ್ಯೂಬ್ ಮಾಡ್ತಿದ್ದೇವೆ ಅಂತಂದರೆ, ಯೂಟ್ಯೂಬಿಂದ ಸಿಕ್ಕಾಪಟ್ಟೆ ದುಡ್ಡಿದೆ. ಆ ಯೂಟ್ಯೂಬ್ ಅರ್ನಿಂಗ್ ಬಂದಿರೋದ್ರಿಂದನೇ ನಾವು ಸುಮಾರು ಒಂದು ಅರ್ನ್ ಮಾಡ್ಕೊಂಡು ಕಮರ್ಷಿಯಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿರೋದು. ಇನ್ನೊಂದು ಹೇಳ್ತೀನಿ, ನಿಮ್ಗೆ ಒನ್ಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಫಾಲೋವರ್ಸ್ ಆಗಿರ್ಬೋದು, ಯಾವುದೇ ಒಂದು ಫಾಲೋವರ್ಸ್ ಆದರೆ ನಿಮ್ಮ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನೀವು ಯಾರನ್ನೂ ಕರೆಸ್ಬಿಟ್ಟು, ಸೆಲೆಬ್ರಿಟಿನ ಕರೆಸ್ಬಿಟ್ಟು ಅಥವಾ ಕಂಟೆಂಟ್ ಕ್ರಿಯೇಟರ್ನ ಕರೆಸ್ಬಿಟ್ಟು ದುಡ್ಡು ಕೊಡೋದು ಬೇಕಾಗಿಲ್ಲ. ನೀವು ಒನ್ಸ್ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಒಂದು ಪ್ರತಿಯೊಂದು ಬ್ರ್ಯಾಂಡು ಕೂಡ ನೀವೇ ಪ್ರಮೋಟ್ ಮಾಡ್ಕೋಬೋದು, ಪ್ರತಿಯೊಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಇನಿಷಿಯಲಿ ನೀವು ಕಲ್ತಿಲ್ಲ ಅಂತಂದರೆ ಕರೆಕ್ಟಾಗಿ ಯಾವ ಬ್ರ್ಯಾಂಡು ಕೂಡ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಯಾವ ಬ್ರ್ಯಾಂಡು ಕೂಡ ಪ್ರಮೋಷನ್ ಮಾಡೋಕ್ಕಾಗಲ್ಲ, ಯಾವ ಯೂಟ್ಯೂಬಿಂದ ₹1 ಕೂಡ ಅರ್ನ್ ಮಾಡೋಕ್ಕಾಗಲ್ಲ. ಸೊ ಇವಾಗ ನಂದು ಹಳ್ಳಿಯಿಂದ ಬಂದಿದ್ದೀನಿ ಅಂತಂದ್ಬಿಟ್ಟು ನನಗೆ ಕಾಲಿಗೆ ಕ್ರ್ಯಾಕ್ ಇತ್ತು. ಸೊ ಇವಾಗ ಕಾಲಿಗೆ ಕ್ರ್ಯಾಕ್ ಹೇಗೆ ಹೋಗುತ್ತೆ ಅಂತಂದ್ಬಿಟ್ಟು ಎಲ್ಲನೂ ಒಂದು ರಿಸರ್ಚ್ ಮಾಡಿಬಿಟ್ಟು ಇದನ್ನು ಕೂಡ ಇನ್ನು 1,00,000 ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಆಗಲೇ ಈ ಒಂದು ವಿಡಿಯೋನೂ ಕೂಡ ಪಬ್ಲಿಷ್ ಆಗುತ್ತೆ. ಸೊ ನಾನು ಹೇಳೋದು ತಿಳ್ಕೊಂಡು ಮಾಡಿದ್ರೆ 100% ಯೂಟ್ಯೂಬ್ ಅನ್ನೋದು ವರ್ಕ್ ಆಗುತ್ತೆ. ಜೊತೆಗೆ ಯೂಟ್ಯೂಬಿಂದ ನೀವು ಅರ್ನ್ ಮಾಡೋದಲ್ದೇ ನಿಮ್ಮ ಲೈಫು ಕೂಡ ಸೆಟ್ಲ್ ಆಗುತ್ತೆ. ಜೊತೆಗೆ 30 ವರ್ಷ ನೀವು ಅಲ್ಲಿ ದುಡಿಯೋದನ್ನು ಜಸ್ಟ್ ನೀವು 5-6 ವರ್ಷದಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಎಲ್ಲನೂ ಕೂಡ ಮಾಡ್ಕೊಂಡಿರ್ತೀರ. ಬೇರೆದು ಆಮೇಲೆ ನೀವು ಎಷ್ಟು ಅರ್ನ್ ಮಾಡಿದ್ರು ಕೂಡ ನಿಮಗೇನೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಹೇಳಬೇಕು ಅಂತಂದರೆ, ನೀವು ಯೂಟ್ಯೂಬ್ ಮಾಡಬೇಕು, ಯಾರನ್ನೋ ಒಬ್ಬರನ್ನ ಕೇಳ್ತೀರಾ,
ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಂದ್ಬಿಟ್ಟು ಯಾರೋ ಹೇಳ್ತಾರೆ, ಅಲ್ಯಾಕೆ ಹೋಗಿ ದುಡ್ಡು ಕೊಡ್ತೀಯಾ, ನಾನೇ ಕ್ರಿಯೇಟ್ ಮಾಡಿ ಕೊಡ್ತೀನಿ ಅಂತಂದ್ಬಿಟ್ಟು. ಸೊ ಆ ಥರ ಯಾರನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ಒಂದು ಸೈಕಲ್ ಕಲಿಬೇಕು ಅಂತಂದರೆ ಸೈಕಲ್ ಆಲ್ರೆಡಿ ಬಂದಿರೋ ವ್ಯಕ್ತಿ ಹತ್ರ ಹೋಗಿ ಕಲ್ತ್ಕೊಂಡ್ರೆ ನೀವು ಸೈಕಲ್ ಕಲಿತೀರಾ. ಇಲ್ಲ ಯಾರೋ ಸುಮ್ಮನೆ ಬರದೇ ಇರೋನ ಹತ್ರ ಹೋಗಿ ಕಲ್ತ್ಕೊಂಡ್ರೆ ಹೋಗಿ ನೀವೂ ಕೂಡ ಬೀಳ್ತೀರಾ. ಸೊ ಹಾಗಾಗಿ ಕಲಿಬೇಕಂತಂದರೆ 100% ಯಾರಾದರೂ ಒಂದು ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗಿರೋರ ಹತ್ರ, ಇಲ್ಲ ಒಂದು ಗೋಲ್ಡ್ ಪ್ಲೇ ಬಟನ್ ಇತ್ಕೊಂಡಿರೋರ ಹತ್ರ 100% ಕಲ್ತ್ಕೊಳ್ಳಿ. ನೀವು ಹಾಕಿರೋ ದುಡ್ಡು ಬರೀ ಸಿಂಗಲ್ ಡೇದಲ್ಲೇ ತಗೋಬೋದು, ಇಲ್ಲ 2 ಡೇಸಲ್ಲಿ ತಗೋಬೋದು, ಇಲ್ಲ ಅಂದರೆ ಈವನ್ ಹಾಫ್ ಡೇದಲ್ಲಿನೂ ಕೂಡ ತಗೋಬೋದು, ಇಲ್ಲ 1 ಗಂಟೆಯಲ್ಲಿ ಕೂಡ ತಗೋಬೋದು. ಸೊ ನನ್ನ ಒಂದು ಟೈಮ್ಗೆ ಜೊತೆಗೆ ನಿಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೆ, ಆ್ಯಕ್ಚುಲಿ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ, ಜೊತೆಗೆ ನಂದು ಮುಂಚೆ ಎಲ್ಲ ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ ಚಾನಲ್ ಇರೋದ್ರಿಂದ ನಮಗೆಲ್ಲ ಇದನ್ನು ಯಾವುದೇ ಕಾರಣಕ್ಕೂ ನಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಒಂದು ವಿತ್ ಫೇಸ್ ವಿತ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಬರ್ತಿದೆ, ಅದು ದತ್ತಾ ಬೇನೂರ ಫ್ಯಾಮಿಲಿ ಬ್ಲಾಗ್ ಅಂತಂದ್ಬಿಟ್ಟು. ಸೊ ಅದರಲ್ಲಿ ಕಂಪ್ಲೀಟಾಗಿ ಬರುತ್ತೆ, ನೀವು ಎಲ್ಲನೂ ಕೂಡ ನೋಡ್ಕೊಳ್ಳಿ. ನೀವೂ ಕೂಡ ಯೂಟ್ಯೂಬರ್ ಆಗಬೇಕು ಅಂತಂದರೆ 100% ನಾವು ಕೊಟ್ಟಿರೋ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವೂ ಕೂಡ ನಮ್ಗಿಂತಲೂ ಜಾಸ್ತಿ ಫಾಸ್ಟಾಗಿ ಗ್ರೋತಾಗಿ ಅರ್ನ್ ಮಾಡ್ಬೋದು. ಸೊ ನನ್ನ ಒಂದು ಟೈಮ್ಗೆ ಜೊತೆಗೆ ನಿಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೆ, ಆ್ಯಕ್ಚುಲಿ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ, ಜೊತೆಗೆ ನಂದು ಮುಂಚೆ ಎಲ್ಲ ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ ಚಾನಲ್ ಇರೋದ್ರಿಂದ ನಮಗೆಲ್ಲ ಇದನ್ನು ಯಾವುದೇ ಕಾರಣಕ್ಕೂ ನಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಒಂದು ವಿತ್ ಫೇಸ್ ವಿತ್ ವಾಯ್ಸ್